ಈಗ ಶುರು ಮಾಡೋಣ ಇವತ್ತಿನ ಕಥೆ. ಒಂದೇ ನಿಮಿಷ, ಸಾರಿ ಟು ಇದು ವಿಡಿಯೋ ಬರ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಇಲ್ಲ ಇಲ್ಲ, ಕಾಣಿಸ್ತಿಲ್ಲ. ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಬಟ್ ಕಾಣಿಸ್ತಿಲ್ಲ. ಕಾಣಿಸ್ತಾ ಇದೆ ಸುಹಾಸ್ ಅವರ. ಪರವಾಗಿಲ್ಲ, ಕೇಳಿಸ್ಕೊಡೆ ಅಷ್ಟೇ. ಇವತ್ತು ಕೆಲವೊಂದು ಶ್ರೀಕೃಷ್ಣನ ಇತರ ವಿವಾಹಗಳ ಕಥೆ ನೋಡಿ ಆಮೇಲೆ ಶ್ರೀಕೃಷ್ಣನ ಮಗನಾದ ಪ್ರದ್ಯುಮ್ನನ ಕಥೆ ನೋಡೋಣ, ಆಯ್ತಾ? ನಿನ್ನೆ ನಾವು ಶ್ರೀಕೃಷ್ಣನ ಕೆಲವು ವಿವಾಹಗಳ ಕಥೆಗಳನ್ನು ನೋಡಿದ್ವಿ. ರುಕ್ಮಿಣಿ ವಿವಾಹ ನೋಡಿದ್ವಿ, ಆಮೇಲೆ ಸತ್ಯಭಾಮೆ ವಿವಾಹ ನೋಡಿದ್ವಿ, ಆಮೇಲೆ ಜಾಂಬವತಿ ವಿವಾಹ ನೋಡಿದ್ವಿ. ಇನ್ನು ಮಿಕ್ಕ ಕೆಲವು ವಿವಾಹಗಳ ಕಥೆ ನೋಡೋಣ, ಯಾಕೆಂದ್ರೆ ಇದು ತುಂಬಾ ಮುಖ್ಯವಾದಂಥವು. ಒಂದ್ಸರಿ ಕೃಷ್ಣ ಇಂದ್ರಪ್ರಸ್ಥಕ್ಕೆ ಹೋಗಿದ್ದ, ಅಂದ್ರೆ ಪಾಂಡವರು ಇದ್ರಲ್ಲ ಅಲ್ಲಿಗೆ. ಇವತ್ತು ಓಲ್ಡ್ ಡೆಲ್ಲಿ ಅಂತ ಕರಿತೀವಲ್ಲ ಆ ಜಾಗ ಇಂದ್ರಪ್ರಸ್ಥ ಅಂತ, ಅಲ್ಲಿಗೆ ಹೋಗಿದ್ದ. ಆವಾಗ ಈ ಕೃಷ್ಣ ಮತ್ತೆ ಅರ್ಜುನ ಇಬ್ರು ಬೇಟೆ ಆಡಕ್ಕೆ ಅಂತ ಕಾಡಲ್ಲಿ ರಥದಲ್ಲಿ ಹೋಗ್ತಾ ಇದ್ರು. ಆಗ ಅಲ್ಲಿ ಹೋಗ್ತಾ ಹೋಗ್ತಾ ಮುಂದೆ ಒಂದು ಯಮುನಾ ನದಿ ಹತ್ರ ಒಬ್ಳು ಹುಡುಗಿ ತಪಸ್ ಮಾಡ್ತಾ ಕೂತಿದ್ಲು. ಕೃಷ್ಣ ನೋಡ್ಬಿಟ್ಟು ಅರ್ಜುನನ್ನ ಕಳಿಸ್ದ. ಅವಳು ಯಾರು ಕೇಳ್ಕೊಂಡು ತಿಳ್ಕೊಂಡು ಬಾ, ಯಾಕೆ ಹಂಗೆ ತಪಸ್ ಮಾಡ್ತಿದ್ದಾಳೆ ಅಂತ ಕಳಿಸ್ದ. ಅರ್ಜುನ ಅವಳನ್ನ ಮಾತಾಡಿಸಿದಾಗ ಅವಳು ಹೇಳಿದ್ಲು, ನಾನು ಸೂರ್ಯದೇವನ ಮಗಳು ಕಾಳಿಂದಿ ಅಂತ, ನಾನು ನಾರಾಯಣನನ್ನೇ ಮದುವೆ ಆಗ್ಬೇಕು ಅಂತ ತಪಸ್ ಮಾಡ್ತಾ ಇದ್ದೀನಿ. ನಮ್ಮ ತಂದೆ ಸೂರ್ಯದೇವ ಇಲ್ಲೇ ಈ ನೀರೊಳಗೇನೆ ಒಂದು ಮನೆ ಕಟ್ಕೊಟ್ಟಿದ್ದಾನೆ, ಅದರಲ್ಲೇ ವಾಸ ಮಾಡ್ಕೊಂಡು ನಾನು ಈ ದಡದಲ್ಲಿ ತಪಸ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ಲು. ಆಮೇಲೆ ಅರ್ಜುನ ಬಂದು ಕೃಷ್ಣನ್ಗೆ ಎಲ್ಲ ವಿಷಯ ಹೇಳಿದಾಗ ಕೃಷ್ಣ ಅವಳ ಹತ್ರ ಹೋಗಿ ನಾನೇ ನಾರಾಯಣನ ಅವತಾರ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗಿ ಮದುವೆ ಆದ. ಸೊ ಹೀಗೆ ಕಾಳಿಂದಿ ಅನ್ನೋಳನ್ನ ಕೃಷ್ಣ ಮದುವೆ ಆದ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮದುವೆಯ ಕಥೆ ಬರುತ್ತೆ. ಅದು ಮಿತ್ರವಿಂದ ಅನ್ನೋಳದು. ಇಬ್ರು ರಾಜರಿದ್ರು, ಅವ್ರ ಹೆಸರು ವಿಂದ ಮತ್ತು ಅನುವಿಂದ ಅಂತ. ಇವರಿಬ್ರು ಅವಂತಿ ದೇಶಕ್ಕೆ ರಾಜರಾಗಿದ್ರು. ಈಗ ಅವಂತಿ ಅಂದ್ರೆ ಉಜ್ಜಯಿನ್ ಬರುತ್ತಲ್ಲ ಅದು, ಅವತ್ತು ಹಿಂದೆ ಅದನ್ನ ಅವಂತಿ ಅಂತ ಕರಿತಾ ಇದ್ರು. ಅದು ಮಧ್ಯಪ್ರದೇಶದಲ್ಲಿ ಬರುತ್ತೆ, ಉಜ್ಜಯಿನ್ ಅಂತ. ಫೇಮಸ್ ಶಿವನ್ ಟೆಂಪಲ್ ಇದೆ ಅಲ್ಲಿ, ಮಹಾಕಾಲ ಟೆಂಪಲ್ ಅಂತ. ಅಲ್ಲಿ ಇವರು ರಾಜರಾಗಿದ್ರು, ವಿಂದ ಮತ್ತು ಅನುವಿಂದ ಅಂತ. ದುರ್ಯೋಧನನಿಗೆ ಇವರು ಸಾಮಂತರಾಗಿದ್ರು, ಅಂದ್ರೆ ದುರ್ಯೋಧನನ ಕೆಳಗಿರುವಂತ ರಾಜರು. ಇವ್ರಿಗೆ ಮಿತ್ರವಿಂದ ಅಂತ ಒಬ್ಳು ತಂಗಿ ಇದ್ಲು. ಇವರೆಲ್ಲ ಕೃಷ್ಣನ ಅತ್ತೆಯ ಮಕ್ಕಳು. ರಾಜಾಧಿದೇವಿ ಅಂತ ಅವಳ ಹೆಸರು ಅತ್ತೆ, ಅಂದ್ರೆ ಕೃಷ್ಣನ ಅಪ್ಪ ವಸುದೇವನ ತಂಗಿ. ಈ ಕೃಷ್ಣನ ಅಪ್ಪ ವಸುದೇವನ್ಗೆ ಎಷ್ಟೋ ಜನ ತಂಗಿಯರಿದ್ರು, ಹಾಗಾಗಿ ಕೃಷ್ಣನ್ಗೆ ಎಷ್ಟೋ ಜನ ಅತ್ತೆಯರಿದ್ರು. ಇವಳು ಕೂಡ ಕೃಷ್ಣನ ಅತ್ತೆ ರಾಜಾದಿದೇವಿ. ಅವಳ ಮಕ್ಕಳನ್ನ ವಿಂದ, ಅನುವಿಂದ ಮತ್ತು ಮಿತ್ರವಿಂದ. ಈ ವಿಂದ ಅನುವಿಂದ ಅಣ್ಣಂದ್ರು, ಮಿತ್ರವಿಂದ ತಂಗಿ ಆಗಿದ್ಲು. ಇವಳಿಗೆ ಸ್ವಯಂವರ ಏರ್ಪಡಿಸಿದ್ರು. ಸ್ವಯಂವರ ಅಂದ್ರೆ ಒಬ್ಳು ಹುಡುಗಿ ತಾನೇ ಇಷ್ಟಪಟ್ಟಿದ್ದ ಗಂಡನ್ನ ಮದುವೆ ಆಗೋದು, ಮಾಲೆ ಹಾಕಿ ಮದುವೆ ಆಗುವಂಥದ್ದು. ದ್ರೌಪದಿ ಸ್ವಯಂವರ ಅಂತಿದೆಯಲ್ಲ ಅದೇ ತರ. ಹಾಗಾಗಿ ಸ್ವಯಂವರ ಏರ್ಪಡಿಸಿದ್ರು. ಅಲ್ಲಿಗೆ ಕೃಷ್ಣ ಬಂದ. ಅವಾಗ ಮಿತ್ರವಿಂದ ಅವನ ಕೊರಳಿಗೆ ಮಾಲೆ ಹಾಕಿದ್ಲು. ಹಾಗಾಗಿ ಕೃಷ್ಣ ಅವಳನ್ನ ಮದುವೆ ಆಗಿ ಹೊರಟದ. ಎಷ್ಟೋ ಜನ ರಾಜರು ನೋಡ್ಕೊಂಡು ಸುಮ್ಮನೆ ನಿಂತಿದ್ರು, ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಆದ್ರೆ ಕೃಷ್ಣ ಯಾರನ್ನು ಕೇರ್ ಮಾಡ್ದೆ ಅವಳನ್ನ ಕರ್ಕೊಂಡು ಹೋದ. ಹೀಗೆ ಮಿತ್ರವಿಂದ ಅನ್ನೋಳು ಇನ್ನೊಬ್ಳು ಪತ್ನಿ ಆದ್ಲು. ಇವ್ರಿಗೆಲ್ಲ ಕೃಷ್ಣನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಇತ್ತು. ಹಾಗಾಗಿ ಅವಳಾಗವಳೆ ಕೃಷ್ಣನ್ಗೆ ಮಾಲೆ ಹಾಕಿದ್ಲು. ಆಮೇಲಿಂದ ನೆಕ್ಸ್ಟ್ ಇನ್ನೊಬ್ಳು ಪತ್ನಿ ಯಾರಪ್ಪ ಅಂದ್ರೆ ಸತ್ಯ ಅಂತ. ಅವಳು ನಗ್ನಜಿತ್ ಅನ್ನೋ ಒಬ್ಬ ರಾಜನ ಮಗಳಾಗಿದ್ಲು. ಈ ನಗ್ನಜಿತ್ ಅನ್ನೋನು ಕೋಸಲ ದೇಶದ ರಾಜ ಆಗಿದ್ದ. ಇಲ್ಲಿ ಒಂದು ವಿಶೇಷವಾದ ಪದ್ಧತಿ ಇತ್ತು ಈ ಕೋಸಲ ದೇಶದ ಇದರಲ್ಲಿ ಮದುವೆ ಮಾಡುವಂತ ವಿಷಯದಲ್ಲಿ. ಏನಪ್ಪಾ ಅಂದ್ರೆ, ಯಾರು ಅವನ ಮಗಳನ್ನ ಮದುವೆ ಆಗ್ಬೇಕೋ ಅವರು 7 ಗೂಳಿಗಳನ್ನ ಪಳಗಿಸ್ಬೇಕು. ಒಂದು ಫೀಲ್ಡ್ ಅಲ್ಲಿ 7 ಗೂಳಿಗಳನ್ನ ಬಿಟ್ಟಿರ್ತಾರೆ, ಆ 7 ಗೂಳಿಗಳನ್ನ ಒಬ್ಬರೇನೆ ಪಳಗಿಸ್ಬೇಕು. ಅವ್ರಿಗೇನೆ ಮಗಳನ್ನ ಕೊಡೋದು. ಇದು ವಂಶ ಪಾರಂಪರ್ಯವಾಗಿ ಬಂದಂತ ಒಂದು ಪದ್ಧತಿ ಆಗಿತ್ತು. ಆದ್ರೆ ಈ ನಗ್ನಜಿತ್ ಮಗಳಿದ್ಲಲ್ಲ ಸತ್ಯ ಅನ್ನೋಳು, ಅವಳನ್ನ ನಾಗ್ನಜಿತಿ ಅಂತಾನು ಕರಿತಾ ಇದ್ರು. ಯಾಕೆಂದ್ರೆ ನಗ್ನಜಿತ್ ಮಗಳು ನಾಗ್ನಜಿತಿ ಅಂತ. ಅವಳಿಗೆ ಕೃಷ್ಣನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಇತ್ತು. ಆ ಒಂದು ಅವಳ ಆಸೆನ ಮನಸ್ಸಿನಲ್ಲಿ ತಿಳ್ಕೊಂಡು ಕೃಷ್ಣನೇ ಬಂದ ರಥದಲ್ಲಿ. ಬಂದ ತಕ್ಷಣ ಇವಳು ನೋಡಿದ್ಲು ಮರೆಯಿಂದ. ನಾನು ಯಾವಾಗ್ಲೂ ಶ್ರೀಕೃಷ್ಣನ್ನೇ ನೆನೆಸ್ಕೊಳ್ತಾ ಇದ್ದವಳಾಗಿದ್ರೆ ಕೃಷ್ಣನೇ ನಂಗೆ ಮದುವೆ ಆಗ್ಲಿ ಅಂತ ಬೇಡ್ಕೊಂಡ್ಲು ಮನಸ್ಸಿನಲ್ಲಿ. ಕೃಷ್ಣ ಕೂಡ ನಗ್ನಜಿತ್ ರಾಜನ ಕೇಳ್ದ, ನಿನ್ ಮಗಳನ್ನ ನನಗೆ ಮದುವೆ ಮಾಡ್ಕೊಡು ಅಂತ. ಆಗ ನಗ್ನಜಿತ್ ರಾಜ ಹೇಳ್ದ, ನಮ್ಮಲ್ಲಿ ಒಂದು ಪದ್ಧತಿ ಇದೆ, 7 ಗೂಳಿಗಳನ್ನ ಪಳಗಿಸ್ಬೇಕು, ಅದೇ ಪದ್ಧತಿ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಕೃಷ್ಣ ಹೊರಟ. ಆದ್ರೆ ನಗ್ನಜಿತ್ಗೆ ಭಯ. ಅವನು ಹೇಳ್ದ,
ಎಷ್ಟೋ ಜನ ರಾಜರು ರಾಜ್ಕುಮಾರರು ಎಲ್ಲ ಪ್ರಯತ್ನಿಸಿದ್ದಾರೆ, ಅಂದ್ರೆ ಟ್ರೈ ಮಾಡಿದ್ದಾರೆ, ಆದ್ರೆ ಕೈ ಕಾಲೆಲ್ಲ ಮುರ್ಕೊಂಡಿದ್ದಾರೆ, ಜೋಪಾನಪ್ಪ ಅಂತ. ಆದ್ರೆ ಕೃಷ್ಣ ಏನು ಹೆದರದೆ ಆ ಫೀಲ್ಡ್ ಒಳಗೆ ಇಳಿದ. ಒಂದೇ ಸರಿಗೆ 7 ರೂಪ ತಾಳ್ದ ಕೃಷ್ಣ. 7 ರೂಪಗಳನ್ನ ತಾಳಿ ಒಂದೊಂದು ಗೂಳಿ ಜೊತೆನೂ ಹೋರಾಡಿ ಆ ಗೂಳಿಗಳನ್ನೆಲ್ಲ ಪಳಗಿಸಿ ಮೂಗ್ ದಾರ ಹಾಕ್ಬಿಟ್ಟ ಗೂಳಿಗಳಿಗೆಲ್ಲ. ಅಲ್ಲಿಗೆ ಗೂಳಿಗಳೆಲ್ಲ ಸೋತೋದ್ವು. ಆವಾಗ ನಗ್ನಜಿತ್ ಏನ್ ಮಾಡ್ದ, ಅವನ ಮಗಳು ಸತ್ಯೆಯನ್ನ ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟ. ಹೀಗೆ ಕೃಷ್ಣ ಸತ್ಯ ಅಥವಾ ನಗ್ನಜಿತಿನ ಮದುವೆ ಮಾಡ್ಕೊಂಡು ಹೊರಟಾಗ ಏನಾಯ್ತು, ರಾಜರಿದ್ರಲ್ಲ, ಬೇರೆ ರಾಜರೆಲ್ಲ ಸೋತಿದ್ರಲ್ಲ ಮೊದಲು ಗೂಳಿಗಳ ಕೈಲಿ, ಅವರೆಲ್ಲ ಅಟ್ಯಾಕ್ ಮಾಡಿದ್ರು ಕೃಷ್ಣನ. ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಆಗ ಅರ್ಜುನನು ಬಂದಿದ್ದ ಅಲ್ಲಿಗೆ. ತಕ್ಷಣ ಅರ್ಜುನ ಏನ್ ಮಾಡ್ದ, ಅವ್ರನ್ನೆಲ್ಲ ಎದುರಿಸಿ ಅವ್ರ ಜೊತೆ ಫೈಟ್ ಮಾಡ್ದ. ಕೃಷ್ಣ ಸತ್ಯೆಯನ್ನ ಕರ್ಕೊಂಡು ಹೊರಟೋಗ್ಬಿಟ್ಟ ದ್ವಾರಕೆಗೆ. ಸೊ ಇದು ಸತ್ಯೆಯನ್ನ ಮದುವೆ ಆದಂತ ಕಥೆ. ಆಮೇಲೆ ಇನ್ನೊಬ್ಳು ಪತ್ನಿ ಯಾರಪ್ಪ ಅಂದ್ರೆ ಭದ್ರೆ ಅಂತ. ಇವಳು ಕೇಕಯ ದೇಶದ ರಾಜನ ಮಗಳು. ಮತ್ತೆ ಇವಳು ತಾಯಿ ಶ್ರುತಕೀರ್ತಿ ಅಂತ. ಮತ್ತೆ ಅವಳು ಕೂಡ ಶ್ರೀಕೃಷ್ಣನ ಒಬ್ಳು ಅತ್ತೆ. ಈ ಭದ್ರೆ ಕೂಡ ಮೊದಲಿಂದ ಕೃಷ್ಣನ ಮದುವೆ ಆಗ್ಬೇಕು ಅಂತ ಆಸೆ ಇತ್ತು. ಹಾಗಾಗಿ ಅಪ್ಪ ಏನ್ ಮಾಡ್ದ, ಯಾವುದೇ ಸ್ವಯಂವರ ಅದೆಲ್ಲ ಮಾಡ್ದೆ, ಡೈರೆಕ್ಟ್ ಆಗಿ ಕೃಷ್ಣನ್ಗೆ ಮದುವೆ ಮಾಡ್ಕೊಟ್ಬಿಟ್ಟ ಭದ್ರನ. ಇವಳದು ಹೆಚ್ಚು ಕಥೆ ಇಲ್ಲ, ಇಷ್ಟೇ ಕಥೆ ಅದು. ಸೊ ಭದ್ರನ ಡೈರೆಕ್ಟ್ ಆಗಿ ಕೃಷ್ಣನ್ಗೆ ಅವರ ಅಪ್ಪ ಮದುವೆ ಮಾಡ್ಕೊಟ್ಬಿಟ್ಟ. ಆಮೇಲಿಂದ ಇನ್ನೊಬ್ಳು ಪತ್ನಿ ಯಾರಪ್ಪ ಅಂದ್ರೆ ಲಕ್ಷ್ಮಣೆ ಅಂತ. ಲಕ್ಷ್ಮಣ ಅಂತ ಅಥವಾ ಲಕ್ಷ್ಮಣೆ ಅಂತ. ಇವಳು ಮದ್ರ ದೇಶದ ಒಬ್ಬ ರಾಜನ ಮಗಳು. ಆ ರಾಜನ ಹೆಸರು ಬೃಹತ್ಸೇನ ಅಂತ. ಈ ಲಕ್ಷ್ಮಣೆ ಕೂಡ ಕೃಷ್ಣನೇ ಮದುವೆ ಆಗ್ಬೇಕು ಅಂತ ಬಹಳ ಆಸೆ ಇತ್ತು ಮೊದಲಿಂದ. ಆದ್ರೆ ಹೇಗೆ ತುಂಬಾ ವೈರಿಗಳಿದ್ರು ಇವನ್ಗೆ, ಈ ಬೃಹತ್ಸೇನನ್ಗೆ. ಅವರೆಲ್ಲ ಇವಳ ಮೇಲೆ ಕಣ್ಣು ಹಾಕಿದ್ರು, ಮದುವೆ ಆಗ್ಬೇಕು ಅಂತ. ಇವಾಗ ಇವನ್ ನೇರವಾಗಿ ಕೃಷ್ಣನ್ ಮದುವೆ ಮಾಡ್ಕೊಟ್ಬಿಟ್ರೆ ಅವರೆಲ್ಲ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅದಕ್ಕೆ ಇವನೊಂದು ಉಪಾಯ ಮಾಡ್ದ. ಏನು ಅಂದ್ರೆ, ಒಂದು ಸ್ವಯಂವರ ಏರ್ಪಡಿಸಿ ಒಂದು ಸ್ಪರ್ಧೆನ ಇಟ್ಟ. ಅದ್ರಲ್ಲಿ ಅದು ಯಾವ ತರ ಸ್ಪರ್ಧೆ ಅಂದ್ರೆ, ದ್ರೌಪದಿ ಸ್ವಯಂವರದಲ್ಲಿ ಇತ್ತಲ್ಲ ಅದೇ ತರ ಸ್ಪರ್ಧೆ. ಅಂದ್ರೆ ಮೇಲ್ಗಡೆ ಒಂದು ಮತ್ಸ್ಯ ಯಂತ್ರ ಇರುತ್ತೆ, ಅಂದ್ರೆ ಮೀನಿನ ಒಂದು ಬೊಂಬೆ. ಕೆಳಗಡೆ ಒಂದು ದೊಡ್ಡ ಬೋಗಣಿನಲ್ಲಿ ನೀರು ಹಾಕಿರ್ತಾರೆ. ಅದನ್ನ ನೋಡ್ಕೊಂಡು ಆ ಮತ್ಸ್ಯ ಯಂತ್ರನ ಕೆಳಗಿಂದನೇ ಹೊಡಿಬೇಕು ಬಾಣದಲ್ಲಿ. ಆದ್ರೆ ದ್ರೌಪದಿ ಸ್ವಯಂವರದಲ್ಲಿ ಏನಪ್ಪ ಆಗಿತ್ತು ಅಂದ್ರೆ, ಆ ಒಂದು ಮತ್ಸ್ಯ ಯಂತ್ರ ಹೊರಗಡೆಗೆ ಮಾತ್ರ ಕಾಣಿಸ್ತಿರ್ಲಿಲ್ಲ, ಆದ್ರೆ ಆ ಕಂಬದ ಕೆಳಗೆ ಬಂದು ನಿಂತ್ಕೊಂಡು ನೋಡಿದ್ರೆ ಕಾಣಿಸ್ತಾ ಇತ್ತು. ಆದ್ರೆ ಇಲ್ಲಿ ಆ ಮತ್ಸ್ಯ ಯಂತ್ರ ಎಲ್ಲಿದೆ ಅಂತ ಚೂರು ಗೊತ್ತಾಗ್ತಾ ಇರಲಿಲ್ಲ. ಅದು ಹೊರಗಡೆಯಿಂದ ಅಥವಾ ಹತ್ತಿರದಿಂದ ಹೆಂಗ್ ನೋಡಿದ್ರು ಕಾಣಿಸ್ತಾ ಇರಲಿಲ್ಲ, ಬರೀ ನೀರಲ್ಲಿ ನೋಡಿದ್ರೆ ಮಾತ್ರ ಕಾಣಿಸ್ತಾ ಇತ್ತು. ಆ ತರ ತಯಾರಿಸ್ಬಿಟ್ಟಿದ್ರು ಅದನ್ನ. ಮತ್ತೆ ಮಹಾಭಾರತದಲ್ಲಿ ಏನ್ ಬರುತ್ತೆ ಅಂದ್ರೆ, ನೀರಲ್ಲಿ ನೋಡ್ಕೊಂಡು ಹೊಡೆಯುವಂಥದ್ದು ಇಲ್ಲ ಅದ್ರಲ್ಲಿ. ಮಹಾಭಾರತದಲ್ಲಿ ನೇರವಾಗಿ ಡೈರೆಕ್ಟ್ ಆಗಿ ನೋಡ್ಕೊಂಡು ಹೊಡಿಬೇಕು, ಆ ತರ ಇದೆ. ಆದ್ರೆ ಈ ಲಕ್ಷ್ಮಣ ಕಥೆನಲ್ಲಿ ಏನು ಅಂದ್ರೆ, ನೀರಲ್ಲಿ ನೋಡ್ಕೊಂಡು ಹೊಡಿಬೇಕು ಅಂತ. ಇದನ್ನೇ ನೋಡಿ ಬಹುಶಃ ಎಷ್ಟೋ ಕಡೆ ಅರ್ಜುನನ್ ಕಥೆನಲ್ಲಿ ಕೂಡ ಹೀಗೆ ಹೇಳ್ತಾರೆ, ನೀರಲ್ಲಿ ನೋಡ್ಕೊಂಡು ಹೊಡೆಯೋ ತರ ಇತ್ತು ಅಂತ. ಟಿವಿ ಸೀರಿಯಲ್ ಅಲ್ಲೆಲ್ಲ ಹಾಗೆ ತೋರಿಸಿದ್ದಾರೆ. ಬಟ್ ಮೂಲ ಮಹಾಭಾರತದಲ್ಲಿ ನೇರವಾಗಿ ನೋಡ್ಕೊಂಡು ಹೊಡೆಯೋ ತರನೇ ಇರೋದು. ಬಟ್ ಇಲ್ಲಿ ಈ ಕೃಷ್ಣನ ಕಥೆನಲ್ಲಿ ಏನು ಅಂದ್ರೆ, ಲಕ್ಷ್ಮಣ ಸ್ವಯಂವರದಲ್ಲಿ ನೀರೊಳಗೆ ನೋಡ್ಕೊಂಡು ಹೊಡಿಬೇಕು, ಹೊರಗಡೆ ಚೂರು ಕಾಣಿಸ್ತಾ ಇರಲಿಲ್ಲ ಅದು ಮತ್ಸ್ಯಯಂತ್ರ. ಸರಿ, ಆ ಒಂದು ಸ್ವಯಂವರಕ್ಕೆ ಎಷ್ಟೋ ಜನ ರಾಜರು ರಾಜ್ಕುಮಾರರು ಎಲ್ಲ ಬಂದಿದ್ರು. ದುರ್ಯೋಧನನು ಬಂದಿದ್ದ, ಶಿಶುಪಾಲ ಬಂದಿದ್ದ, ಇನ್ನು ಯಾರ್ಯಾರೋ ರಾಜರು, ಕರ್ಣನು ಬಂದಿದ್ದ, ಕೊನೆಗೆ ಅರ್ಜುನನು ಬಂದಿದ್ದ ಅಲ್ಲಿಗೆ. ಎಷ್ಟೋ ರಾಜರಿಗೆ ಬಿಲ್ಲನ್ನೇ ಎತ್ತಕ್ಕಾಗ್ಲಿಲ್ಲ. ಮತ್ತೆ ಇನ್ ಕೆಲವು ರಾಜರು ಬಿಲ್ಲನ್ನು ಎತ್ತಿದ್ರು, ಇದು ಏನಂತೀವಿ, ಶಿಂಜಿನಿ ಅಂತೀವಿ, ಅಂದ್ರೆ ದಾರ ಇರುತ್ತಲ್ಲ ಅದನ್ನ ಕಟ್ಟಕ್ಕಾಗ್ಲಿಲ್ಲ. ಕೆಲವ್ರಿಗೆ ಅದು ಮಾಡಕ್ಕಾಯ್ತು, ಆದ್ರೆ ಬಾಣ ಹಿಡಿದು ಸರಿಯಾಗಿ ಹೊಡೆಯಕ್ಕಾಗ್ಲಿಲ್ಲ, ಗುರಿ ಇಟ್ಟು ಹೊಡೆಯಕ್ಕಾಗ್ಲಿಲ್ಲ. ಒಟ್ಟಲ್ಲಿ ಯಾರ ಕೈಲೂ ಆಗ್ಲಿಲ್ಲ. ಕೊನೆಗೆ ಅರ್ಜುನ ಬಂದ. ಅವನು ಸರಿಯಾಗಿ ಹೊಡೆದ, ನೋಡ್ಕೊಂಡು ನೀರಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಹೊಡೆದ. ಆದ್ರೆ ಅದು ಜಸ್ಟ್ ಟಚ್ ಹಾಕೊಂಡು ಹೋಯ್ತದು ಮತ್ಸ್ಯಯಂತ್ರ. ಕೆಳಗೆ ಬೀಳಿಸ್ಲಿಲ್ಲ ಮತ್ಸ್ಯಯಂತ್ರ. ಕೆಳಗೆ ಬೀಳಿಸ್ಬೇಕು ಅಂತ ಇತ್ತು ಸ್ಪರ್ಧೆ. ಸೊ ಅವನ ಕೈಲೂ ಆಗ್ಲಿಲ್ಲ. ಕೊನೆಗೆ ಕೃಷ್ಣ ಏನ್ ಮಾಡ್ದ, ಬಂದು 1 ನಿಮಿಷಕ್ಕೆ ಲೀಲಾಜಾಲವಾಗಿ ಆ ಬಿಲ್ಲನ್ನು ಎತ್ತಿ ದಾರವನ್ನು ಕಟ್ಟಿ ಬಾಣನ ಹೂಡಿ ನೀರಲ್ಲಿ ನೋಡ್ಕೊಂಡು ತಕ್ಷಣ ಹೊಡೆದ್ಬಿಟ್ಟ. ಮತ್ಸ್ಯಯಂತ್ರ ಕೆಳಗೆ ಬಿದ್ದೋಯ್ತು. ಆವಾಗ ಈ ಲಕ್ಷ್ಮಣ ಬಂದು ಹಾರ ಹಾಕಿದ್ಲು ಕೃಷ್ಣನ್ಗೆ. ಲಕ್ಷ್ಮಣನ ಕರ್ಕೊಂಡು ಹೊರಟ ಕೃಷ್ಣ. ಆದ್ರೆ ಬೇರೆ ರಾಜರು ರಾಜ್ಕುಮಾರಿಗೆ ಇಷ್ಟ ಆಗ್ಲಿಲ್ಲ. ಅವರೆಲ್ಲ ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದ್ರು. ತಕ್ಷಣ ಕೃಷ್ಣ ಏನ್ ಮಾಡ್ದ, ಒಬ್ನೇ ಅವ್ರ ಜೊತೆ ಎಲ್ಲ ಯುದ್ಧ ಮಾಡಿ ಬಾಣಗಳನ್ನೆಲ್ಲ ಬಿಟ್ಟು ಅವ್ರನ್ನೆಲ್ಲ ಸೋಲಿಸ್ದ. ಕೆಲವರು ಸತ್ರು, ಕೆಲವರು ಓಡೋದ್ರು. ಆಮೇಲೆ ಕೃಷ್ಣ ಏನ್ ಮಾಡ್ದ, ಲಕ್ಷ್ಮಣನ ಕರ್ಕೊಂಡು ದ್ವಾರಕೆಗೆ ಹೊರಟರು. ಸೊ ಹೀಗೆ ಇಷ್ಟು ವಿವಾಹಗಳ ಕಥೆಗಳು ಬರುತ್ತೆ. ಸೊ ಈಗ ಇವ್ರನ್ನೆಲ್ಲ ಸೇರಿಸಿ ಅಷ್ಟಮಹಿಷಿಯರು ಅಂತ ಹೇಳ್ತಾರೆ ಕೃಷ್ಣನಿಗೆ, ಅಂದ್ರೆ 8 ರಾಣಿಯರು ಅಂತ. ಯಾರ್ಯಾರಪ್ಪ ಅಂದ್ರೆ, ರುಕ್ಮಿಣಿ, ಸತ್ಯಭಾಮೆ, ಜಾಂಬವತಿ, ಮಿತ್ರವಿಂದ, ಮತ್ತೆ ಸತ್ಯ ಅಥವಾ ನಾಗ್ನಜಿತಿ, ಆಮೇಲೆ ಭದ್ರೆ, ಮತ್ತೆ ಲಕ್ಷ್ಮಣೆ. ಬಂತ 8 ಬಂತು ಅನ್ಸುತ್ತೆ. ಸೊ ಇಷ್ಟು ಇವರೆಲ್ಲ ಕೃಷ್ಣನ ಅಷ್ಟಮಹಿಷಿಯರು.
ಆದರೆ ಇವರೆಲ್ಲ ಅಷ್ಟೇ ಅಲ್ಲದೆ 16,000 ರಾಜಕುಮಾರಿಯರನ್ನು ಕೂಡ ಕೃಷ್ಣ ಮದುವೆ ಆಗಿದ್ದ. ಅದು ಹೇಗೆ ಅಂದ್ರೆ, ನರಕಾಸುರ ಅನ್ನೋ ರಾಕ್ಷಸನ್ನ ಕೊಂದು ಅವನು ಈ ಜೈಲಲ್ಲಿ ಹಾಕಿದ್ದ. 16,000 ರಾಜಕುಮಾರಿಯರನ್ನ ಎಲ್ಲೆಲ್ಲಿಂದನೋ ಕಿಡ್ನಾಪ್ ಮಾಡ್ಕೊಂಡು ತಂದು ಜೈಲಲ್ಲಿ ಹಾಕಿದ್ದ. ಎಲ್ಲೆಲ್ಲಿಂದನೋ ಅಪಹರಿಸ್ಕೊಂಡು ಬಂದು ಅವನು ಬಂಧಿಸಿಟ್ಟಿದ್ದ. ಕೃಷ್ಣ ನರಕಾಸುರನನ್ನ ಕೊಂದು ಇವ್ರನ್ನೆಲ್ಲ ಮದುವೆ ಆದ. ಅದು ಹೇಗೆ ಅಂದ್ರೆ, ಈ ನರಕಾಸುರ ಅನ್ನೋ ರಾಕ್ಷಸ ಪ್ರಾಗ್ಜ್ಯೋತಿಷಪುರ ಅಂತ ಒಂದು ರಾಜ್ಯನ ಆಳ್ತಾ ಇದ್ದ. ಇವತ್ತು ಅದನ್ನೇ ಅಸ್ಸಾಂ ಅಂತ ನಾವು ಹೇಳ್ತೀವಿ, ಅಲ್ಲೇ ಇತ್ತು ಪ್ರಾಗ್ಜ್ಯೋತಿಷಪುರ ಅಂತ ಹೇಳ್ತೀವಿ. ಅಲ್ಲಿ ಆಳ್ತಾ ಇದ್ದ ಇವನು ನರಕಾಸುರ. ಮಹಾ ದುಷ್ಟ ಆಗಿದ್ದ ಇವನು ಭೂಮಿದೇವಿ ಮಗ ಆಗಿದ್ದ. ಹಾಗಾಗಿ ಇವನಿಗೆ ಭೌಮಾಸುರ ಅಂತಲೂ ಹೆಸರಿತ್ತು. ಇದು ಹೇಗೆ ಭೂಮಿದೇವಿ ಮಗ ಅಂದ್ರೆ, ಹಿಂದೆ ವಿಷ್ಣು ವರಾಹಾವತಾರ ಎತ್ತಿದ್ನಲ್ಲ, ಅಂದ್ರೆ ಕಾಡಹಂದಿ ಅವತಾರ. ಆಗ ವರಾಹನ ಮೈಯಿಂದ ಒಂದೆರಡು ಬೆವರ ಹನಿ ಬಿದ್ದಿತ್ತು ಆ ಭೂಮಿನ ಎತ್ಕೊಂಡು ಬರ್ತಾ ಇರೋವಾಗ. ಆ ಬೆವರ ಹನಿ ಬಿದ್ದಿದ್ರಿಂದನೇ ಭೂಮಿಗೆ ಈ ಮಗು ಹುಟ್ಟಿದ್ದ ನರಕಾಸುರ. ಹಾಗಾಗಿ ಒಂದು ರೀತಿಲಿ ಈ ವಿಷ್ಣುನೇ ನರಕಾಸುರನ್ಗೆ ತಂದೆ ಆಗ್ಬೇಕು. ಅಂದ್ರೆ ವರಾಹ ಅವತಾರ, ಕಾಡಹಂದಿ ಅವತಾರ ಅಂತ ಹೇಳಿದ್ನಲ್ಲ ಅದು. ಮತ್ತೆ ಈ ಭೂಮಿದೇವಿನೇ ತಾಯಿ. ಆದ್ರೆ ಇವನು ಬಹಳ ದುಷ್ಟನಾಗಿ ಬೆಳೆದಿದ್ದ ನರಕಾಸುರ. ಮತ್ತೆ ಎಲ್ಲ ಜನರಿಗೂ ಪೀಡೆ ಕೊಡ್ತಾ ಇದ್ದ, ತೊಂದರೆ ಕೊಡ್ತಾ ಇದ್ದ. ಆಮೇಲೆ ಈ ದೇವತೆಗಳ ತಾಯಿ ಇದ್ಲಲ್ಲ ಅದಿತಿ ಅಂತ, ಅವಳ ಕರ್ಣಕುಂಡಲಗಳನ್ನ ಕದ್ದು ಬಿಟ್ಟಿದ್ದ. ಕರ್ಣಕುಂಡಲಗಳು ಅಂದ್ರೆ ಇಯರ್ ರಿಂಗ್ಸ್, ಕಿವಿಲಿ ಹಾಕೊಳ್ತಾರಲ್ಲ ಅದು, ಅದನ್ನ ಕದ್ಕೊಂಡು ಹೋಗಿದ್ದ. ಆಮೇಲೆ ಈ ವರುಣದೇವನ ಛತ್ರಿ, ವರುಣ ಅಂದ್ರೆ ನೀರಿನ ದೇವತೆ, ಅವನ ಛತ್ರಿನ ಕದ್ಕೊಂಡು ಹೋಗಿದ್ದ. ಆಮೇಲೆ ಈ ದೇವತೆಗಳಿಗೆಲ್ಲ ಒಂದು ಜಾಗ ಇದೆ, ಮೇರು ಪರ್ವತ ಅಂತ, ಸುಮೇರು ಅಂತಾನೂ ಕರೀತಾರೆ, ದೊಡ್ಡ ಪರ್ವತ ಅದು. ಆ ಪರ್ವತದಲ್ಲಿ ಒಂದು ಬೆಟ್ಟ ಇದೆ, ಅದು ಒಂದು ಮಣಿಗಳಿರುವಂಥ ಒಂದು ಬೆಟ್ಟ. ಆ ಒಂದು ಶಿಖರನ ಕೂಡ ಕದ್ಕೊಂಡು ಹೋಗಿದ್ದ, ಆ ಬೆಟ್ಟನ ಕೂಡ. ಸೊ ಇದನ್ನೆಲ್ಲ ಕದ್ದಿದ್ದ ಇವನು ನರಕಾಸುರ, ಒಂದು ಮಣಿ ಪರ್ವತ. ಸೊ ದೇವತೆಗಳೆಲ್ಲ ಏನ್ ಮಾಡಿದ್ರು, ಕೃಷ್ಣನ ಹತ್ರಕ್ಕೆ ದೂತರನ್ನ ಕಳಿಸಿ ದಯವಿಟ್ಟು ನರಕಾಸುರನ ಕೊಲ್ಲು ಮತ್ತೆ ಇವುಗಳನ್ನೆಲ್ಲ ವಾಪಸ್ ಕೊಡಿಸುವಂತ ಬೇಡ್ಕೊಂಡ್ರು. ಆಗ ಕೃಷ್ಣ ಏನ್ ಮಾಡ್ದ, ಸತ್ಯಭಾಮೆಯನ್ನು ಕರ್ಕೊಂಡು ಗರುಡನ ಮೇಲೆ ಹತ್ತಿ ಹೊರಟ ನರಕಾಸುರನ ರಾಜ್ಯಕ್ಕೆ. ಯಾಕೆ ಈ ಸತ್ಯಭಾಮೆಯನ್ನು ಕರ್ಕೊಂಡು ಹೋದ ಅಂದ್ರೆ, ಸತ್ಯಭಾಮೆನ ಭೂಮಿ ಅವತಾರ ಅಂತ ಹೇಳ್ತಾರೆ, ಭೂದೇವಿ ಅವತಾರ. ಈ ರುಕ್ಮಿಣಿ, ಲಕ್ಷ್ಮಿ ಅಥವಾ ಶ್ರೀದೇವಿ ಅವತಾರ ಆದ್ರೆ ಸತ್ಯಭಾಮೆ ಭೂದೇವಿ ಅವತಾರ. ಅವಳೇ ನರಕಾಸುರನ್ಗೆ ಆಕ್ಚುಲಿ ತಾಯಿ ಆಗಿದ್ಲು. ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಕೆಲವು ಕಥೆಗಳಲ್ಲಿ ನರಕಾಸುರ ಒಂದು ವರ ತಗೊಂಡಿದ್ದ ಅಂತ, ಅವನು ತಾಯಿ ಕೈಲೇ ಸಾಯ್ಬೇಕು ಅಥವಾ ತಾಯಿ ಮುಂದೆ ಸಾಯ್ಬೇಕು ಅಂತ ಬರುತ್ತೆ, ಕೆಲವು ಬೇರೆ ಬೇರೆ ವರ್ಷನ್ಸ್ ಬರುತ್ತೆ ಆ ತರ ಒಂದು ವರ ತಗೊಂಡಿದ್ದ. ಅದಕ್ಕೆ ಇವನು ಕೃಷ್ಣ ಸತ್ಯಭಾಮೆನ ಕರ್ಕೊಂಡೋದ ಅಂತಲೂ ಹೇಳ್ತಾರೆ. ಒಟ್ಟಿನಲ್ಲಿ ಇವನು ಗರುಡನ ಮೇಲೆ ಸತ್ಯಭಾಮೆನ ಕೂರಿಸ್ಕೊಂಡು ಕರ್ಕೊಂಡು ಹೋದ ಕೃಷ್ಣ. ಈ ನರಕಾಸುರನ ರಾಜ್ಯಕ್ಕೆ ಸಾಕಷ್ಟು ಏನಂತೀವಿ ತಡೆಗಳಿದ್ವು, ಒಳಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಏನ್ ತಡೆಗಳು ಅಂದ್ರೆ, 4 ದಿಕ್ಕುಗಳಲ್ಲೂ 4 ಪರ್ವತಗಳಿದ್ವು. ಆ ಪರ್ವತಗಳೇ ಕೋಟೆಗಳ ತರ ಇದ್ವು. ಅದರಲ್ಲಿ ಒಂದು ಏನಪ್ಪಾ ಅಂದ್ರೆ ಶಸ್ತ್ರದುರ್ಗ ಅಂತ, ಅಂದ್ರೆ ಬರೀ ಆಯುಧಗಳಿದ್ದಂತ ಒಂದು ಕೋಟೆ ಅಥವಾ ಪರ್ವತದ ಜಾಗ. ಆ ಪರ್ವತನೇ ಒಂದು ಕೋಟೆ ತರ, ಅಲ್ಲಿ ಬರೀ ವೆಪನ್ಸ್ ಇದ್ವು, ಆಯುಧಗಳು. ಇನ್ನೊಂದು ಇದು ಪರ್ವತದಲ್ಲಿ ಏನು ಅಂದ್ರೆ ಬರೀ ನೀರು, ಅದು ಜಲದುರ್ಗ ಅಂತ. ಆಮೇಲೆ ಇನ್ನೊಂದು ಪರ್ವತ ಅಗ್ನಿ, ಬೆಂಕಿ ಇತ್ತು, ಸೊ ಅದು ಅಗ್ನಿದುರ್ಗ ಅಂತ. ಆಮೇಲೆ ಇನ್ನೊಂದರಲ್ಲಿ ಬರೀ ಗಾಳಿ ಇತ್ತು, ಅದು ವಾಯುದುರ್ಗ ಅಂತ. ಹೀಗೆ 4 ದುರ್ಗಗಳಿದ್ವು. ಆ 4 ದುರ್ಗಗಳಾದ್ಮೇಲೆ 4 ದಿಕ್ಕುಗಳಲ್ಲಿ ಒಳಗೆ ಹೋದ್ರೆ ಅಲ್ಲಿ ಒಬ್ಬ ಮುರಾಸುರ ಅಂತ ಒಬ್ಬ ರಾಕ್ಷಸ ಇದ್ದ, ಮುರ. ಅವನಿಗೆ 5 ತಲೆಗಳಿದ್ವು. ಆಮೇಲೆ ಅವನ ಸುತ್ತಲೂ ಒಂದಷ್ಟು ಸಾವಿರಾರು ಈ ಕಬ್ಬಿಣದ ಸರಪಳಿಗಳಿದ್ವು. ಆ ಸರಪಳಿಗಳ ಒಳಗಿದ್ದ ಮುರ, ಅವನ ಸುತ್ತಲೂ ಈ 1000 ಸರಪಳಿಗಳಿದ್ವು. ಸೊ ಇಷ್ಟೆಲ್ಲ ಇದ್ವು ಒಟ್ಟಿನಲ್ಲಿ ಪ್ರೊಟೆಕ್ಷನ್ ನರಕಾಸುರನ ಈ ರಾಜ್ಯಕ್ಕೆ. ಆ ಮುರ ಆದ್ಮೇಲೆ ನೆಕ್ಸ್ಟ್ ನರಕಾಸುರ. ಸೊ ಕೃಷ್ಣ ಏನ್ ಮಾಡ್ದ, ಅವನ ಸುದರ್ಶನ ಚಕ್ರದಿಂದ ಎಲ್ಲಾ ದುರ್ಗಗಳನ್ನು ಕತ್ತರಿಸಾಕ್ಬಿಟ್ಟ. ಅಂದ್ರೆ ಶಸ್ತ್ರದುರ್ಗ, ಜಲದುರ್ಗ, ಅಗ್ನಿದುರ್ಗ, ವಾಯುದುರ್ಗ ಎಲ್ಲವನ್ನೂ ಕತ್ತರಿಸಾಕ್ಬಿಟ್ಟು, ಆಮೇಲೆ ಆ ಸರಪಳಿಗಳಿದ್ವಲ್ಲ ಅವುಗಳನ್ನು ಕತ್ತರಿಸಾಕ್ಬಿಟ್ಟ. ಆ ಮುರ ಅವಾಗ ಮಲಗಿದ್ದ. ಇವನು ಕೃಷ್ಣ ಪಾಂಚಜನ್ಯ ಅನ್ನುವಂಥ ಒಂದು ಶಂಖವನ್ನ ಊದ್ದ. ಮುರ ತಕ್ಷಣ ಎಚ್ಚರ ಆಗಿ ಬಂದ್ ನೋಡ್ದ, ಕೃಷ್ಣ ಗರುಡನ ಮೇಲೆ ಹತ್ಕೊಂಡು ಬರ್ತಾ ಇದ್ದಾನೆ. ಸರಿ, ಮುರ ಅವನ ಜೊತೆ ಫೈಟ್ ಮಾಡ್ದ. ಅವಾಗ ಕೃಷ್ಣ ಚಕ್ರ ಬಿಟ್ಟು 5 ತಲೆಗಳನ್ನು ಕತ್ತರಿಸಾಕ್ಬಿಟ್ಟ. ಆಮೇಲೆ ನರಕಾಸುರನ ಸೈನಿಕರೆಲ್ಲ ಬಂದ್ರು ಅಟ್ಯಾಕ್ ಮಾಡಕ್ಕೆ. ಕೃಷ್ಣ ಸೈನಿಕರನ್ನೆಲ್ಲ ಕೊಂದು ಯುದ್ಧ ಮಾಡಕ್ ಶುರು ಮಾಡ್ದ. ಅವಾಗ ನರಕಾಸುರನು ಬಂದ ಒಳಗಿಂದ. ನರಕಾಸುರ ಏನ್ ಮಾಡ್ದ, ಕೃಷ್ಣನ ಮೇಲೆ ಒಂದು ವಿಶೇಷವಾದ ಒಂದು ಶಕ್ತಿಯಾಯುಧ ಅಂತ ಹೇಳ್ತೀವಿ, ಅದಕ್ಕೆ ಶತಘ್ನಿ ಅಂತ ಹೆಸರಿತ್ತು. ಆ ಶತಘ್ನಿ ಅನ್ನುವಂಥ ಒಂದು ಶಕ್ತಿಯಾಯುಧನ ಕೃಷ್ಣನ ಮೇಲೆ ಬಿಸಾಕ್ತ. ಅಂದ್ರೆ ಕೃಷ್ಣನ ಕೊಲ್ಲಕ್ಕೆ ಅದನ್ನ ಪ್ರಯೋಗ ಮಾಡ್ದ, ಅವನ ಮೇಲೆ ಎಸೆದ ಅದನ್ನ. ಆದ್ರೆ ಕೃಷ್ಣ ಎಷ್ಟೊಂದು ಬಾಣಗಳಿಂದ ಬಿಟ್ಟು ಆ ಶತಘ್ನಿನ ತಳ್ಳಿಬಿಟ್ಟ ದೂರಕ್ಕೆ.
ಆವಾಗ ಈ ಗರುಡ ಕೂಡ ಎಷ್ಟೋ ನರಕಾಸುರನ ಸೈನಿಕರು, ರಾಕ್ಷಸರು ಮತ್ತೆ ಈ ಆನೆಗಳು ಅವುಗಳನ್ನೆಲ್ಲ ಕುಕ್ಕಿ ಕುಕ್ಕಿ ಗರುಡ ಕೂಡ ಕೊಲ್ತಾ ಇದ್ದ. ಆಗ ಈ ನರಕಾಸುರ ಏನ್ ಮಾಡ್ದ, ಶತಘ್ನಿನ ಗರುಡನ ಮೇಲೆ ಬಿಸಾಕ್ದ. ಆದ್ರೆ ಗರುಡನು ಶತಘ್ನಿನ ತಳ್ಳಿಬಿಡ್ತು. ಕೊನೆಗೆ ಆಗ್ಲಿಲ್ಲ ನರಕಾಸುರಂಗೆ ಇವರಿಬ್ಬರನ್ನು ಕೊಲ್ಲೋದಕ್ಕೆ. ಆವಾಗ ಏನ್ ಮಾಡ್ದ, ಅವನು ಒಂದು ದೊಡ್ಡ ಶೂಲ ತಗೊಂಡ ನರಕಾಸುರ, ಶೂಲದಿಂದ ಕೃಷ್ಣನ ಕೊಲ್ಲೋಣ ಅಂತ. ಆದ್ರೆ ಅಷ್ಟರಲ್ಲಿ ಕೃಷ್ಣ ಏನ್ ಮಾಡ್ದ, ಚಕ್ರ ತಗೊಂಡು ನರಕಾಸುರನ ಕತ್ತರಿಸಿ ಕೊಂದು ಹಾಕ್ಬಿಟ್ಟ. ಕೆಲವು ಕಥೆಗಳಲ್ಲಿ ಏನ್ ಬರುತ್ತೆ ಅಂದ್ರೆ, ಈ ಕೃಷ್ಣ ಮೂರ್ಛೆ ಹೋಗ್ಬಿಟ್ಟ ಮೊದಲು ಅಂತ, ಅಂದ್ರೆ ಅನ್ಕಾನ್ಶಿಯಸ್ ಆಗಿ ಬಿದ್ಬಿಟ್ಟ. ಆಗ ಸತ್ಯಭಾಮೆ ಯುದ್ಧ ಮಾಡಿ ಸೋಲ್ಸಲು ನರಕಾಸುರನ್ನ, ಆಮೇಲೆ ಕೃಷ್ಣ ನರಕಾಸುರನ್ನ ಕೊಂದ ಅಂತ ಬರುತ್ತೆ. ಒಟ್ಟಿನಲ್ಲಿ ತಾಯಿ ಭೂದೇವಿ ಮುಂದೆ ನರಕಾಸುರ ಸಾಯ್ಬೇಕು ಅಂತ ವರ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ನರಕಾಸುರ ಅವಳ ಮುಂದೆ ಸತ್ತ ಅಂತ ಕೆಲವು ಕಥೆಗಳಲ್ಲಿ ಹಂಗಿದೆ. ಒಟ್ಟಿನಲ್ಲಿ ನರಕಾಸುರ ಸತ್ತ ಮೇಲೆ ಏನಾಯ್ತು, ಭೂದೇವಿ ಬಂದು ಅವ್ನು ಕದ್ದಿದ್ದ ಐಟಮ್ಸ್ನೆಲ್ಲ ಕೊಟ್ಲು. ಯಾವ್ಯಾವುದು ಅಂದ್ರೆ ಅದಿತಿಯ ಕರ್ಣಕುಂಡಲಗಳು, ಮತ್ತೆ ವರುಣದೇವನ ಛತ್ರಿ, ಮತ್ತೆ ಮಣಿಪರ್ವತ, ಇದನ್ನೆಲ್ಲ ಕೊಟ್ಲು. ಕೃಷ್ಣ ಅವುಗಳನ್ನೆಲ್ಲ ತಗೊಂಡ. ಆಮೇಲೆ ಭೂದೇವಿ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ಲು. ಆಮೇಲೆ ಏನ್ ಮಾಡ್ದ, ಕೃಷ್ಣ ಅವನು ನರಕಾಸುರ 16,000 ರಾಜಪುತ್ರಿಯರನ್ನ ಕಿಡ್ನಾಪ್ ಮಾಡಿ ಜೈಲಲ್ಲಿ ಹಾಕಿದ್ನಲ್ಲ, ಅವ್ರನ್ನೆಲ್ಲ ಬಿಡಿಸ್ದ. ಆಗ ಅವರೆಲ್ಲರೂ ನಾವು ಕೃಷ್ಣನ್ನೇ ಮದುವೆ ಆಗ್ಬೇಕು ಅಂತ ಕೇಳ್ಕೊಂಡ್ರು. ಕೃಷ್ಣನು ಅವಾಗ ತನ್ನ ನಾರಾಯಣನ ರೂಪನ ತೋರಿಸ್ದ. ಅಂದ್ರೆ 4 ಕೈಗಳಿರುವಂತ ರೂಪ, ಶಂಖಚಕ್ರ ಗದಾ ಪದ್ಮಗಳಿರುವಂತ ರೂಪ ತೋರಿಸ್ದ. ತಕ್ಷಣ ಅವ್ರಿಗೆಲ್ಲ ಏನು ಅಂದ್ರೆ ಒಂದೇ ನಿಮಿಷದಲ್ಲಿ ಎಲ್ಲ ಪವಿತ್ರರಾದ್ರು. ಒಂಥರ ಏನೇನ್ ಪಾಪಗಳಿದ್ವೋ ಹಿಂದಿಂದ ಎಲ್ಲ ಹೊರಟೋಯ್ತು. ತಕ್ಷಣ ಅವರೆಲ್ಲ ನಾವು ಕೃಷ್ಣನೇ ಮದುವೆ ಆಗ್ಬೇಕು ಅಂತ ಕೇಳ್ಕೊಂಡ್ರು. ಸರಿ ಆಯ್ತು ಅಂತ ಕೃಷ್ಣ ಅವ್ರನ್ನೆಲ್ಲ ಕರ್ಕೊಂಡು ಬಂದು ದ್ವಾರಕೆಗೆ. ಎಲ್ಲರನ್ನೂ ಮದುವೆ ಆದಾಗ ಅವನು 16,000 ರೂಪಗಳನ್ನ ತಾಳ್ದ. ಕೃಷ್ಣ ಒಬ್ಬನೇ ಕೃಷ್ಣ 16,000 ರೂಪಗಳನ್ನ ತಾಳಿ ಒಬ್ಬೊಬ್ಬ ಕೃಷ್ಣನು ಒಬ್ಬೊಬ್ಬಳನ್ನು ಮದುವೆ ಆದ. ಅಲ್ಲಿಗೆ ಕೃಷ್ಣನಿಗೆ 16,008 ರಾಣಿಯರಾದ್ರು ಒಟ್ಟು. ಕೆಲವು ಕಡೆ 16,108 ಅಂತಾನೂ ಹೇಳ್ತಾರೆ, 16,108 ಅಂತ. ಇನ್ ಕೆಲವು ಕಡೆ 16,008 ಅಂತ. ಒಟ್ನಲ್ಲಿ 16,000 ಒಂದು ಸ್ಟ್ಯಾಂಡರ್ಡ್ ಇದೆ. ಇದು ಸುಮ್ಮನೆ ಜಾಸ್ತಿ ನಂಬರ್ ಅಂತ ಹೇಳಕ್ಕೂ ಹೇಳಿರ್ಬೋದು ಅಂತ ಕೆಲವರು ಹೇಳ್ತಾರೆ, ಕೆಲವರು ಇಲ್ಲ 16,000 ಅಂತಾನೆ ಹೇಳ್ತಾರೆ. ಈ ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ದೊಡ್ಡ ನಂಬರ್ ಹೇಳುವಾಗ ಈ ತರ ಜಾಸ್ತಿ ನಂಬರ್ ಹೇಳ್ತಾರೆ, 10,000 16,000 ಈ ತರ ಇಲ್ಲ. ಹೀಗೆ ಒಟ್ಟಿನಲ್ಲಿ ಕೃಷ್ಣನಿಗೆ ಈ ತರ ಮದುವೆಗಳೆಲ್ಲ ಆದವು. ಈಗ ನಾವು ಕೃಷ್ಣನ ಮಗ ಪ್ರದ್ಯುಮ್ನನ ಕಥೆಗೆ ಬರೋಣ, ಆಯ್ತಾ. ಈ ಕೃಷ್ಣ ಮತ್ತು ರುಕ್ಮಿಣಿಯರಿಗೆ ಪ್ರದ್ಯುಮ್ನ ಅಂತ ಒಬ್ಬ ಮಗ ಹುಟ್ಟಿದ. ಈ ಪ್ರದ್ಯುಮ್ನ ಯಾರಪ್ಪ ಅಂದ್ರೆ ಕಾಮದೇವನ ಅವತಾರ. ಈ ಕಾಮದೇವ ಈ ಪ್ರೀತಿ ಮತ್ತು ಪ್ರೇಮಗಳ ದೇವತೆ. ಅಂದ್ರೆ ಅವನು ಬಾಣ ಹೊಡೆದ್ರೆ ಯಾರಿಗಾರೋ ಪ್ರೀತಿ ಬರುತ್ತೆ, ಲವ್ ಬರುತ್ತೆ, ಅದನ್ನ ಮಾಡುವಂತ ದೇವರು ಇವನು ಕಾಮದೇವ. ಇವನು ಹಿಂದೆ ಶಿವನ ತಪಸ್ಸನ್ನ ಕೆಡಿಸಕ್ಕೆ ಹೋಗಿದ್ದ. ಅಂದ್ರೆ ಶಿವ ತಪಸ್ ಮಾಡ್ತಾ ಕೂತಿದ್ದ ಯಾವಾಗ್ಲೂ. ಯಾಕೆಂದ್ರೆ ಅವನ ಹೆಂಡತಿ ಸತಿ ಅಥವಾ ದಾಕ್ಷಾಯಣಿ ಅಗ್ನಿ ಪ್ರವೇಶ ಮಾಡಿ ಸತ್ತೋಗಿದ್ಲು. ಯಾಕೆಂದ್ರೆ ಅವಳ ತಂದೆ ದಕ್ಷ ಅನ್ನೋನು ಶಿವನ್ನ ಯಾವಾಗ್ಲೂ ಬೈತಾ ಇದ್ದ. ಅವನು ಯಾವಾಗ್ಲೂ ಈ ಆನೆ ಚರ್ಮ ಗಜ ಚರ್ಮ ಉಟ್ಕೊಂಡು ತಿರುಗ್ತಿರ್ತಾನೆ, ಬೂದಿ ಬಳ್ಕೊಂಡಿರ್ತಾನೆ, ಅವನು ಚೆನ್ನಾಗಿಲ್ಲ, ಏನು ಅವನ ಹತ್ರ ಐಶ್ವರ್ಯ ಇಲ್ಲ, ಹಾಗೆ ಹೀಗೆ ಎಲ್ಲ ಬೈತಾ ಇದ್ದ ಯಾವಾಗ್ಲೂ. ಅದನ್ನ ಸಹಿಸಕ್ಕಾಗದೆ ಇವಳು ದಾಕ್ಷಾಯಣಿ ಸುಟ್ಟು ಭಸ್ಮ ಆಗ್ಬಿಟ್ಟಿದ್ಲು. ಒಂದು ಯಜ್ಞಕ್ಕೆ ಇವ್ರನ್ನ ಕರೀಲೇ ಇಲ್ಲ ದಕ್ಷ. ಆಗ ದಾಕ್ಷಾಯಣಿ ಒಬ್ಳೆ ಹೋದ್ಲು. ಅವಾಗ ದಕ್ಷ ಅವಮಾನ ಮಾಡ್ಬಿಟ್ಟ, ಶಿವನನ್ನ ಬೈದು. ಆಗ ದಾಕ್ಷಾಯಣಿಗೆ ಬೇಜಾರಾಗಿ ಅಗ್ನಿ ಪ್ರವೇಶ ಮಾಡಿ ಅವಳು ಅಗ್ನಿ ಅಂದ್ರೆ ತಾನೇ ತನ್ನ ಯೋಗದಿಂದ ಅಗ್ನಿಯನ್ನ ಉತ್ಪತ್ತಿ ಮಾಡ್ಕೊಂಡು ಮೈಯಲ್ಲೇ ಆ ಅಗ್ನಿನಲ್ಲಿ ಅವಳು ಸುಟ್ಟು ಹೋಗಿದ್ಲು. ಆಮೇಲೆ ದಾಕ್ಷಾಯಣಿ ಏನಾದ್ಲು, ಪಾರ್ವತಿಯಾಗಿ ಹುಟ್ಟಿದ್ಲು ಮತ್ತೆ ಇನ್ನೊಂದು ಜನ್ಮದಲ್ಲಿ. ಆ ಪಾರ್ವತಿ ಯಾವಾಗ್ಲೂ ಶಿವನ ಭಕ್ತಳಾಗಿ ಶಿವನನ್ನೇ ಪೂಜೆ ಮಾಡ್ತಾ ಇದ್ಲು. ಅವಳು ಈ ಹಿಮವಂತನ ಮಗಳಾಗಿ ಹುಟ್ಟಿದ್ಲು. ಅಂದ್ರೆ ಹಿಮಾಲಯ ಪರ್ವತ ಇದೆಯಲ್ಲ ಅದರ ರಾಜ ಹಿಮವಂತ. ಶಿವ ಆಮೇಲೆ ಹಿಮಾಲಯ ಪರ್ವತಕ್ಕೆ ಬಂದು ಅಲ್ಲಿ ತಪಸ್ ಮಾಡ್ತಿದ್ದ. ಅವಾಗ ಈ ಪಾರ್ವತಿ ಅವನಿಗೆ ಪೂಜೆಗೆ ತಪಸ್ಗೆ ಬೇಕಾಗಿರುವಂತಹ ಹೂವು ನೀರು ಎಲ್ಲ ತಂದ್ಕೊಡ್ತಾ ಇದ್ಲು. ಆ ಸಮಯದಲ್ಲಿ ತಾರಕಾಸುರ ಅನ್ನೋ ರಾಕ್ಷಸ ಏನ್ ಮಾಡಿದ್ದ, ಈ ಶಿವನ ಮಗನಿಂದನೇ ನನಗೆ ಸಾವು ಬರ್ಬೇಕು ಅಂತ ವರ ತಗೊಂಡಿದ್ದ. ಯಾಕಂದ್ರೆ ಶಿವನಿಗೆ ಮಗನೇ ಇಲ್ವಲ್ಲ, ಸೊ ಯಾರು ಸಾಯಿಸಲ್ಲ ಅಂತ ಅವನು ಪ್ಲಾನ್ ಮಾಡಿದ್ದ. ಅವಾಗ ದೇವತೆಗಳೆಲ್ಲ ಬ್ರಹ್ಮನ ಹತ್ರ ಹೋಗಿ ಹೆಂಗಿ ತಾರಕಾಸುರನ್ ಕೊಲ್ಲದೀಗ ಅಂದ್ಬಿಟ್ಟು ಶಿವನಿಗೆ ಮಗನ್ನ ಹುಟ್ಟಿಸ್ಬೇಕೀಗ, ಅದಕ್ಕೆ ಶಿವನಿಗೆ ಮದುವೆ ಮಾಡಿಸ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡಿದ್ರು. ಅವಾಗ ಬ್ರಹ್ಮ ಏನ್ ಮಾಡ್ದ, ಕಾಮದೇವನ್ ಕರೆದು ನೀನು ಶಿವನ ಮನಸ್ಸಿನಲ್ಲಿ ಪಾರ್ವತಿ ಮೇಲೆ ಪ್ರೀತಿ ಬರೋ ಹಾಗೆ ಮಾಡು ಅಂತ ಕೇಳ್ಕೊಂಡಿದ್ರು. ಆಗ ಕಾಮದೇವ ಏನ್ ಮಾಡ್ದ, ಒಂದು ಬಾಣ ಬಿಟ್ಟು ಶಿವನ ಮನಸ್ಸಲ್ಲಿ ಪ್ರೀತಿ ಬರೋ ಹಾಗೆ ಮಾಡಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಶಿವ ಏನ್ ಮಾಡ್ದ, ತಕ್ಷಣ 3ನೇ ಕಣ್ ಬಿಟ್ಬಿಟ್ಟು ಒಂದ್ ಸ್ವಲ್ಪ ಮನಸ್ಸು ಚಂಚಲ ಆಯ್ತು ಶಿವನ್ಗೆ. ಪಾರ್ವತಿ ಎದುರಿಗಿದ್ಲು, ನೋಡಿ ಏನೋ ಒಂಥರ ಆ ಕಾನ್ಸಂಟ್ರೇಷನ್ ಬರ್ತಾ ಇರ್ಲಿಲ್ಲ ತಪಸ್ಗೆ. ಒಂದ್ ಕ್ಷಣ ಹಂಗಾಯ್ತು. ಯಾಕೆ ಅಂತ ನೋಡಿದಾಗ ನಿನ್ ಕಾಮದೇವ ಇನ್ನೊಂದು ಬಾಣ ಬಿಡಕ್ ಟ್ರೈ ಮಾಡ್ತಿದ್ದ. ಫಸ್ಟ್ ಒಂದ್ ಬಾಣದಲ್ಲಿ ಸುತ್ತಲೂ ಎಲ್ಲ ಚೇಂಜ್ ಮಾಡ್ಬಿಟ್ಟ, ಜಾಗನೆಲ್ಲ ಸುಂದರವಾಗಿ ಮಾಡ್ಬಿಟ್ಟ. ಅಂದ್ರೆ ಹೂವೆಲ್ಲ ಬರೋ ಹಾಗೆ ಅದೆಲ್ಲ ಮಾಡ್ದ.
ಇನ್ನೊಂದು ಬಾಣ ಹೊಡೆಯೋಷ್ಟೊತ್ತಿಗೆ ಶಿವ ಏನು ಮಾಡ್ದ, ಮೂರನೇ ಕಣ್ಣು ಬಿಟ್ಬಿಟ್ಟು ಕಾಮದೇವನ್ನ ನೋಡ್ದ. ಮೂರನೇ ಕಣ್ಣಿಂದ ಬೆಂಕಿ ಬಂದು ಕಾಮದೇವನ್ನ ಸುಟ್ಟಾಕ್ಬಿಡ್ತು. ಆಮೇಲೆ ಶಿವ ಎದ್ದು ಹೊರಟೋಗ್ಬಿಟ್ಟ. ಅವಾಗ ಕಾಮದೇವನ ಹೆಂಡತಿ ರತಿದೇವಿ ಅಂತಿದ್ಲಲ್ಲ, ಅವಳು ಗೊಡೋ ಅಂತ ಹತ್ಕೊಂಡು ಅವಳು ಅಗ್ನಿ ಪ್ರವೇಶ ಮಾಡಿ ಸಾಯೋಣ ಅಂತ ಹೊರಟುಬಿಟ್ಲು. ಆಗ ಆಕಾಶದಲ್ಲಿ ಒಂದು ಶಬ್ದ ಬಂದು ಅದು ಹೇಳ್ತು, ಬೇಡ ಬೇಡ, ನೀನು ಸಾಯ್ಬೇಡ, ಈ ಕಾಮದೇವ ತಿರ್ಗಾ ಬದುಕ್ತಾನೆ, ಅವನು ಶ್ರೀಕೃಷ್ಣನ ಮಗನಾಗಿ ಹುಟ್ಟುತ್ತಾನೆ ಮುಂದೆ. ನೀನು ಅವನನ್ನು ಸೇರ್ಬೇಕಾದ್ರೆ ಒಂದು ಜಾಗಕ್ಕೆ ಹೋಗ್ಬೇಕು. ಯಾವ ಜಾಗಪ್ಪ ಅಂದ್ರೆ ಶಂಬರಾಸುರ ಅಂತ ಒಬ್ಬ ರಾಕ್ಷಸ ಇದ್ದಾನೆ. ಆ ರಾಕ್ಷಸನ ಅರಮನೆಯಲ್ಲಿ ದಾಸಿಯಾಗಿ ಸೇರ್ಕೋ, ಅಲ್ಲಿ ಬರ್ತಾನೆ ನಿನ್ನ ಗಂಡ, ಅವಾಗ ನೀವಿಬ್ರು ಪುನಃ ಮತ್ತೆ ಮೀಟ್ ಆಗಿ ಮತ್ತೆ ಮದುವೆ ಆಗ್ತೀರಾ ಅಂತ ಆಕಾಶವಾಣಿ ಹೇಳ್ತು. ಜೊತೆಗೆ ಈಶ್ವರ ಪಾರ್ವತಿ ಇಬ್ರು ಮದುವೆ ಆದ್ಮೇಲೆ ನಿನ್ಗೆ ಯಾವಾಗ ಬೇಕಾರೋ ಕಾಮದೇವ ಕಾಣಿಸ್ಕೊಳ್ತಿರ್ತಾನೆ. ನೀನ್ ಮನಸ್ಸಿನಲ್ಲಿ ಅನ್ಕೊಂಡ್ರೆ ಕಾಮದೇವ ನಿನಗೆ ಕಾಣಿಸ್ತಾನೆ, ಬೇರೆ ಯಾರಿಗೂ ಕಾಣಿಸಲ್ಲ. ಹಾಗಾಗಿ ಕಾಮದೇವನಿಗೆ ಇನ್ಮೇಲೆ ಅನಂಗ ಅಂತ ಹೆಸರು ಬರುತ್ತೆ. ಅಂದ್ರೆ ಬಾಡಿ ಇಲ್ಲದೆ ಇರೋನು ಅಂತ, ಬರೀ ಆತ್ಮ ಮಾತ್ರ ಇರೋವಂಥವನು. ಅಂಗ ಅಂದ್ರೆ ಬಾಡಿ ಇಲ್ಲದೆ ಇರೋನು ಅನಂಗ ಅಂತ. ಈ ತರ ಒಂದು ಆಕಾಶವಾಣಿ ಬಂತು. ಆಮೇಲೆ ಪಾರ್ವತಿ ತಪಸ್ ಮಾಡಿ ಈಶ್ವರನ್ನ ಮೆಚ್ಚಿಸಿ ಮದುವೆ ಆದ್ನು. ಅವಾಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ ಈಶ್ವರನ್ನ. ಅವಾಗ ಈಶ್ವರ ಏನ್ ಮಾಡ್ದ, ಕಾಮದೇವನ ಪುನಃ ಬದುಕಿಸ್ದ. ಆದ್ರೆ ಕಾಮದೇವ ಬಾಡಿಯಿಂದ ಬದುಕಲಿಲ್ಲ, ಹಾಗೆ ಆತ್ಮರೂಪದಲ್ಲಿದ್ದ. ಆ ಕಾಮದೇವನೇ ಈಗ ಈ ಕೃಷ್ಣನಿಗೆ ಮಗನಾಗಿ ಹುಟ್ಟಿದ್ದ, ಅವನೇ ಪ್ರದ್ಯುಮ್ನ. ಈ ಶಂಬರಾಸುರ ಅನ್ನೋ ರಾಕ್ಷಸ ಇದೇ ಟೈಮಲ್ಲಿ ಇದ್ದ. ಅವನ್ಗೆ ಹೇಗೋ ಗೊತ್ತಾಯ್ತು, ಈ ಪ್ರದ್ಯುಮ್ನಿಂದನೇ ನಾನು ಸಾಯೋದು, ಪ್ರದ್ಯುಮ್ನ ನನಗೆ ಮೃತ್ಯು, ನನ್ನ ಕೊಲ್ಲವನು ಅವನು ಅಂತ ಅವನಿಗೆ ಹೇಗೋ ಗೊತ್ತಾಯ್ತು ಈ ಶಂಬರನ್ಗೆ. ಅದಕ್ಕೆ ಶಂಬರಾಸುರ ಏನ್ ಮಾಡ್ದ, ಮೊದಲೇ ಪ್ರದ್ಯುಮ್ನನ್ನ ಕೊಂದುಬಿಟ್ರೆ ಈ ಪ್ರಾಬ್ಲಮ್ಮೇ ಇರಲ್ಲ ಅಂದ್ಬಿಟ್ಟು ಉಪಾಯವಾಗಿ ಅವನು ವೇಷ ಬದಲಾಯಿಸ್ಕೊಂಡು ಈ ಕೃಷ್ಣನ ಅರಮನೆಗೆ ಬಂದವನೇ ಇನ್ನೂ 10 ದಿವಸನೂ ಆಗಿರ್ಲಿಲ್ಲ ಪ್ರದ್ಯುಮ್ನ ಹುಟ್ಟಿ, ಇನ್ನು ಚಿಕ್ಕ ಮಗು ಆಗಿದ್ದ ಅಷ್ಟೆ. ಅವನನ್ನ ಒಂದು ತೊಟ್ಲಲ್ಲಿ ಮಲಗಿಸಿದ್ರು. ಆಗ ಈ ಶಂಬರಾಸುರ ಏನ್ ಮಾಡ್ದ, ಆ ಮಗುನ ಎತ್ಕೊಂಡು ಹೋಗಿ ಆಕಾಶಕ್ಕೆ ಹಾರಿ ಅಲ್ಲಿಂದ ಸಮುದ್ರದೊಳಗೆ ಎಸ್ತ್ಬಿಟ್ಟ ಮಗುನ. ಸಮುದ್ರದಲ್ಲಿ ಯಾವ್ದಾರೋ ಪ್ರಾಣಿ ತಿನ್ಕೊಳ್ಳಿ ಅಂತ. ಹೀಗೆ ಮಾಡಿ ಶಂಬರಾಸುರ ವಾಪಸ್ ಹೊಟ್ಟದ ಅವನ ಅರಮನೆಗೆ. ಆದ್ರೆ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಸಮುದ್ರದಲ್ಲಿ ಒಂದು ದೊಡ್ಡ ಮೀನು ಆ ಮಗುನ ನುಂಗ್ಬಿಡ್ತು. ಆದ್ರೆ ಆ ಮಗು ಮೀನಿನ ಹೊಟ್ಟೆಲಿ ಸಾಯ್ಲಿಲ್ಲ, ಹಂಗೆ ಡೈರೆಕ್ಟ್ ಫುಲ್ ನುಂಗ್ಬಿಟ್ಟಿತ್ತು, ಅಗಿಲಿಲ್ಲ, ನುಂಗ್ಬಿಡ್ತದು. ಮೀನಿನ ಹೊಟ್ಟೆ ಒಳಗೆ ಮಗು ಸೇರ್ಕೊಂಡಿತ್ತು. ಆಮೇಲೆ ಏನಾಯ್ತು ಅಂದ್ರೆ ಈ ಬೆಸ್ತರು ಅಂತೀವಲ್ಲ, ಅಂದ್ರೆ ಫಿಶರ್ ಮ್ಯಾನ್, ಅವ್ರೇನ್ ಮಾಡಿದ್ರು, ಈ ಮೀನುಗಳನ್ನೆಲ್ಲ ಹಿಡಿಯುವಾಗ ಈ ಮೀನನ್ನು ಹಿಡಿದ್ರು, ಈ ದೊಡ್ಡ ಮೀನನ್ನ ಹಿಡಿದವ್ರೆ. ಅವ್ರು ಏನ್ ಮಾಡಿದ್ರು, ತಿರ್ಗಾ ಶಂಬರಾಸುರನ್ ಮನೆಗೆ ತಗೊಂಡ್ ಬಂದು ಶಂಬರಾಸುರನ್ ಅರಮನೆಯಲ್ಲಿ ಅಡಿಗೆಯವರು ಇದ್ರಲ್ಲ, ಅಡಿಗೆಯವರು ಕೊಟ್ಟರು ಆ ಮೀನನ್ನ ತಗೊಂಡು ಅಡಿಗೆ ಮಾಡ್ಕೊಳ್ಳಿ ಅಂತ. ಸರಿ ಅಂದ್ಬಿಟ್ಟು ಅಡಿಗೆಯವರ ಬಹಳ ದೊಡ್ಡದಾಗಿತ್ತಲ್ಲ ಮೀನು, ಅವ್ರಿಗೆ ಬಹಳ ಖುಷಿ ಆಗೋಯ್ತು. ಓ, ನಮ್ಮ ರಾಜನ್ಗೆ ಬಹಳ ಇಷ್ಟ ಆಗುತ್ತೆ, ಎಂಥ ದೊಡ್ಡ ಮೀನು, ಇದ್ರ ಮಾಂಸ ಬಹಳ ಇಷ್ಟ ಆಗುತ್ತೆ ನಮ್ಮ ರಾಕ್ಷಸ ರಾಜನ್ಗೆ ಅಂದ್ಬಿಟ್ಟು ಆ ಮೀನಂತ ತಗೊಂಡೋಗಿ ಕುಯ್ದ್ರೆ ಆ ಮೀನಿನ ಹೊಟ್ಟೆ ಒಳಗೆ ಈ ಮಗು ಇತ್ತು. ಆ ಜಾಗದಲ್ಲೇನೆ ಇವಳು ರತಿದೇವಿ ಅಂತ ಹೇಳಿದ್ನಲ್ಲ, ಕಾಮದೇವನ ಹೆಂಡತಿ, ಅವಳು ಅಲ್ಲಿ ದಾಸಿಯಾಗಿ ಸೇರ್ಕೊಂಡಿದ್ಲು. ಅವಳು ಕೆಲವು ಅಡುಗೆಗಳನ್ನು ಮಾಡ್ತಾ ಇದ್ಲು ಅಲ್ಲಿ. ಅವಳು ಮಾಯಾವತಿ ಅಂತ ಹೆಸರು ಬದಲಾಯಿಸ್ಕೊಂಡಿದ್ಲು ಅಲ್ಲಿ. ಅವಳು ಅಲ್ಲಿ ಇದ್ಲು, ಈ ಶಂಬರ ಅನ್ನೋ ರಾಕ್ಷಸನ ಅರಮನೆಯಲ್ಲಿ ದಾಸಿಯಾಗಿದ್ಲು. ತಕ್ಷಣ ಅಡುಗೆಯವರು ಅವಳನ್ನು ಕರೆದ್ರು, ನೋಡಿ ಇಲ್ಲೇನೋ ಮಗು ಸಿಕ್ಕಿದೆ ಅಂತ. ಅವಳು ಬಂದು ನೋಡಿದ್ಲು, ಆಶ್ಚರ್ಯ ಆಯ್ತು ಅವಳಿಗೆ. ಇದೇನಿದು ಮಗು ಇಷ್ಟು ಚೆನ್ನಾಗಿದೆ, ಹೇಗೆ ಬಂತು ಮೀನೊಳಗೆ ಅಂತ ಆಶ್ಚರ್ಯ ಆಯ್ತು. ಅಡುಗೆಯವರು ಆಶ್ಚರ್ಯಪಡ್ತಿದ್ರು, ಇವಳು ಆಶ್ಚರ್ಯಪಡ್ತಿದ್ಲು. ಆಗ ತಕ್ಷಣ ನಾರದ ಮಹರ್ಷಿಗಳು ಬಂದ್ರು. ನಾರದ್ರು ಬಂದ್ಬಿಟ್ಟು, ಈ ಮಗು ಬೇರೆ ಯಾರೂ ಅಲ್ಲಮ್ಮ, ನಿನ್ ಗಂಡ ಕಾಮದೇವ, ಅವನು ಈಗ ಈ ತರ ಹುಟ್ಟಿದ್ದಾನೆ, ಕೃಷ್ಣ ಮತ್ತು ರುಕ್ಮಿಣಿಯರ ಮಗ ಇವನ ಹೆಸರು ಪ್ರದ್ಯುಮ್ನ ಅಂತ, ನೀನೇ ಇವನನ್ನು ಬೆಳೆಸಿ ಆಮೇಲೆ ಶಂಬರಾಸುರನನ್ನ ಕೊಲ್ಲಿಸಿ ಆಮೇಲೆ ಮದುವೆ ಆಗು ಅಂತ ಹೇಳಿ ನಾರದ್ರು ಹೊರಟೋದ್ರು. ಅವಾಗ ಈ ಮಾಯಾವತಿಗೆ ಆಶ್ಚರ್ಯ ಆಯ್ತು. ತಕ್ಷಣ ಮಗುನ ಎತ್ಕೊಂಡು ಅವಳು ಬೆಳೆಸಕ್ ಶುರು ಮಾಡಿದ್ಲು. ಅವತ್ತಿಂದ ಅವಳು ಏನ್ ಮಾಡಿದ್ಲು ಅಂದ್ರೆ, ಕೆಲವು ಮಾಯಾ ಪ್ರಯೋಗಗಳನ್ನು ಮಾಡಿ ಮಗು ಬೇಗ ಬೆಳೆಯೋ ಹಾಗೆ ಮಾಡ್ಬಿಟ್ಲು. ತುಂಬಾ ಬೇಗ 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 ದೊಡ್ಡವನಾಗೋ ಹಾಗೆ ಮಾಡಿದ್ಲು ಅವಳು ಮಾಯಾವತಿ. ಆಮೇಲೆ ಏನಾಯ್ತು, ಇವನು ದೊಡ್ಡವನಾಗಿ ಯುವಕನಾದಾಗ ಪ್ರದ್ಯುಮ್ನ ಮಾಯಾವತಿ ಅವನ ಮೇಲೆ ಸ್ವಲ್ಪ ಪ್ರೀತಿ ತೋರ್ಸಕ್ ಶುರು ಮಾಡಿದ್ಲು. ಅಂದ್ರೆ ಒಂಥರ ಲವ್ ಮಾಡೋ ತರ ಮುಖ ಮಾಡೋದು, ಆಮೇಲೆ ಹುಬ್ಬೇರ್ಸೋದು, ಈ ತರ ಎಲ್ಲ ಮಾಡ್ತಾ ಇದ್ಲು. ಒಂಥರ ಕೆಲವು ಗೆಸ್ಚರ್ಸ್ ಅಂತೀವಲ್ಲ, ಆ ತರ ಮಾಡ್ತಾ ಇದ್ಲು. ಇವನ್ಗೆ ಒಂಥರ ಆಶ್ಚರ್ಯ. ಈ ಪ್ರದ್ಯುಮ್ನ ಏನ್ ಅನ್ಕೊಂಡಿದ್ದ, ಇವಳೇ ನನ್ನ ತಾಯಿ ಅಂತ. ಪಾಪ ಅವನಿಗೆ ಗೊತ್ತಿಲ್ಲ ಇವಳು ರತಿದೇವಿ, ನಾನು ಕಾಮದೇವನ ಅವತಾರ ಅಂತ ಅವನಿಗೆ ಗೊತ್ತಿಲ್ಲ. ಅವನು ಆಶ್ಚರ್ಯ ಪಡ್ತಿದ್ದ, ಯಾಕೆ ಇವಳು ಹಿಂಗೆಲ್ಲ ಮಾಡ್ತಿದ್ದಾಳೆ ಅಂತ. ಆಮೇಲೆ ಒಂದಿನ ಕೇಳ್ದ, ನೀನು ನನ್ನ ತಾಯಿಯಾಗಿ ಒಳ್ಳೆ ಈ ತರ ಲವರ್ ತರ ಹಿಂಗ್ ಮಾಡ್ತಿದ್ಯಲ್ಲ, ಯಾಕೆ ಅಂತ ಇವನು ಕೇಳ್ದ ಪ್ರದ್ಯುಮ್ನ. ಆಗ ಅವಳು ಹೇಳಿದ್ಲು, ನಾನು ನಿನ್ನ ಹೆಂಡ್ತಿನೇ ಆಕ್ಚುಲಿ, ನೀನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಕಾಮದೇವ, ಈಗ ಪ್ರದ್ಯುಮ್ನಾಗಿ ಹುಟ್ಟಿದ್ಯಾ. ಹಿಂದೆ ಈಶ್ವರ ನಿನ್ನನ್ನ 3ನೇ ಕಣ್ಣಿಂದ ಸುಟ್ಟುಬಿಟ್ಟಿದ್ದ,
ನಾನು ನಿನ್ನ ಹೆಂಡತಿ ರತಿದೇವಿ, ಬೇರೆ ಯಾರೂ ಅಲ್ಲ, ಈ ಥರ ವೇಷ ಬದಲಾಯಿಸ್ಕೊಂಡು ದಾಸಿಯಾಗಿದ್ದೀನಿ ಇಲ್ಲಿ ಅಂತ ಹೇಳಿದ್ದು. ಆಗ ಪ್ರದ್ಯುಮ್ನಿಗೆ ಎಲ್ಲ ಜ್ಞಾಪಕ ಬಂತು, ಪೂರ್ವಜನ್ಮದ ಕಥೆ ಎಲ್ಲ ಜ್ಞಾಪಕ ಬಂತು. ಆಮೇಲೆ ಮಾಯಾವತಿ ಏನು ಮಾಡಿದ್ಲು, ಅವನಿಗೆ ಒಂದು ವಿಶೇಷವಾದ ಮಾಯಾವಿದ್ಯೆಯನ್ನು ಕಲಿಸಿದ್ಲು. ಅದರ ಹೆಸರು ಮಹಾಮಾಯೆ ಅಂತ. ಅದನ್ನು ಕಲಿಸ್ಬಿಟ್ಟು ಹೇಳಿದ್ಲು, ಈ ಮಾಯಾವಿದ್ಯೆ ಬೇರೆ ಎಲ್ಲ ಮಾಯೆಗಳನ್ನು ನಾಶ ಮಾಡುತ್ತೆ. ಹಾಗಾಗಿ ನೀನು ಇವಾಗಲೇ ಹೋಗಿ ಆ ಶಂಬರಾಸುರನ್ನ ಕರಿ, ಯುದ್ಧಕ್ಕೆ ಕರೆದುಬಿಟ್ಟು ಅವನನ್ನು ಕೊಂದಾಕ್ಬಿಡು, ನೀನೇ ಅವನನ್ನು ಸಾಯಿಸೋವಂಥವನು ಅಂತ ಹೇಳಿ ಕಳಿಸಿದ್ಲು. ಆಗ ಇವನೇನು ಮಾಡ್ದ, ಪ್ರದ್ಯುಮ್ನ ಶಂಬರನನ್ನು ಕರೆದ. ಎಲ್ಲವೋ ಶಂಬರಾಸುರ, ಬಾ ಇವಾಗ ನನ್ನ ಹತ್ರ ಯುದ್ಧಕ್ಕೆ ಅಂತ ಕರೆದ. ಶಂಬರಾಸುರನಿಗೆ ಕೋಪ ಬಂತು, ಇವನು ಯಾವನೋ ಚಿಕ್ಕ ಹುಡುಗ ನನ್ನನ್ನು ಕರೀತಿದ್ದಾನಲ್ಲ ಯುದ್ಧಕ್ಕೆ ಅಂತ. ತಕ್ಷಣನೇ ಬಂದ. ಆಮೇಲೆ ಇಬ್ಬರು ಗದೆ ತಗೊಂಡು ಯುದ್ಧ ಮಾಡಕ್ಕೆ ಶುರು ಮಾಡಿದ್ರು. ಒಬ್ರಿಗೊಬ್ರು ಯುದ್ಧ ಮಾಡಿದ್ರು. ಆದರೆ ಈ ಶಂಬರಾಸುರ ಸೋಲೋ ಥರ ಆಗ್ತಾ ಇದ್ದ. ಅವಾಗ ಏನು ಮಾಡ್ದ ಅವನು ಶಂಬರಾಸುರ, ತಕ್ಷಣ ಆಕಾಶಕ್ಕೆ ಹಾರ್ಬಿಟ್ಟು ಮಾಯ ಆಗ್ಬಿಟ್ಟು ಮೇಲಿಂದ ಎಲ್ಲ ಆಯುಧಗಳನ್ನ ಬಿಸಾಕಕ್ಕೆ ಶುರು ಮಾಡ್ದ. ಅದೇ ಮಾಯಾ ಯುದ್ಧ. ಕಾಣಿಸದೆ ಬರೀ ಆಯುಧಗಳನ್ನು ಎಸೆಯೋದು, ಬಾಣಗಳು, ಗದೆಗಳು, ಕತ್ತಿಗಳು ಎಲ್ಲ ಬಿಸಾಕಕ್ಕೆ ಶುರು ಮಾಡ್ದ. ಅವಾಗ ಇವನು ಏನು ಮಾಡ್ದ, ಪ್ರದ್ಯುಮ್ನ ಅವಳು ಹೇಳ್ಕೊಟ್ಟಿದ್ಲಲ್ಲ ಮಾಯಾವತಿ, ಮಹಾಮಾಯೆ, ಆ ಮಹಾಮಾಯೆಯಿಂದ ಎಲ್ಲ ಮಾಯೆಯನ್ನು ನಾಶ ಮಾಡಿಬಿಟ್ಟ. ಆವಾಗ ಕಾಣಿಸ್ಕೊಂಡ ಇವನು ಶಂಬರ. ಆಮೇಲೆ ಇವನೇನು ಮಾಡ್ದ, ಈ ನಾಗರ ಮಾಯೆ, ಯಕ್ಷರ ಮಾಯೆ, ಪಿಶಾಚಗಳ ಮಾಯೆ, ಎಲ್ಲ ಥರದ ಮಾಯೆಗಳನ್ನು ಪ್ರಯೋಗಿಸ್ದ ಪ್ರದ್ಯುಮ್ನ ಮೇಲೆ. ಆದರೆ ಪ್ರದ್ಯುಮ್ನ ಮಹಾಮಾಯೆಯಿಂದ ಎಲ್ಲವನ್ನೂ ನಾಶ ಮಾಡಿ ಕೊನೆಗೆ ಏನು ಮಾಡ್ದ, ಶಂಬರಾಸುರನ ಕತ್ತನ್ನು ಕತ್ತರಿಸಿ ಸಾಯಿಸ್ಬಿಟ್ಟ ಅವನು. ಆಮೇಲೆ ಏನು ಮಾಡ್ದ, ಅವನು ಮಾಯಾವತಿನ ಕರ್ಕೊಂಡು ದ್ವಾರಕೆಗೆ ಹೋದ. ದ್ವಾರಕೆಗೆ ಇವನು ಬಂದರೆ ಎಲ್ಲ ನೋಡ್ತಾ ಇದ್ದಾರೆ, ಒಳ್ಳೆ ಶ್ರೀಕೃಷ್ಣ ಥರನೇ ಇದ್ದಾನೆ ಇವನು. ಫಸ್ಟ್ ಎಲ್ಲರೂ ಶ್ರೀಕೃಷ್ಣನೇ ಬಂದ ಅಂತ ತಿಳ್ಕೊಂಬಿಟ್ರು. ಒಳಗಡೆ ಅಂತಃಪುರಕ್ಕೆ ಬಂದಾಗ ಬೇರೆ ರಾಣಿಯರು ಇವರೆಲ್ಲ ಇದ್ರಲ್ಲ, 16,000 ರಾಣಿಯರು, ಯಾರಪ್ಪ ಇವನು ಒಳ್ಳೆ ಶ್ರೀಕೃಷ್ಣನೇ ಅನ್ಕೊಂಡು ಎಲ್ಲ ದೂರ ಆಗೋಕೆ ಶುರು ಮಾಡಿದ್ರು ಅಂತಾರೆ. ಆಮೇಲೆ ಸ್ವಲ್ಪ ಹತ್ರ ಬಂದರೆ ಅವರೆಲ್ಲ ನಾಚ್ಕೊಂಡ್ಬಿಟ್ಟಿದ್ರು, ಶ್ರೀಕೃಷ್ಣನೇ ಬಂದ್ಬಿಟ್ಟ ಅಂತ. ಆಮೇಲೆ ಸ್ವಲ್ಪ ಹತ್ರ ಬಂದಾಗ ನೋಡಿದ್ರೆ ಯಾರು ಅಲ್ಲ, ಬೇರೆ ಯಾರೋ ಸ್ವಲ್ಪ, ಆದರೆ ಶ್ರೀಕೃಷ್ಣನ ಥರನೇ ಇದ್ದಾನಲ್ಲ, ಹೆಚ್ಚು ಕಮ್ಮಿ ಹಂಗೆ ಇದ್ದಾನಲ್ಲ ಅಂತ ಎಲ್ರಿಗೂ ಆಶ್ಚರ್ಯ ಆಗ್ತಿದೆ. ಅಷ್ಟೊತ್ತಿಗೆ ರುಕ್ಮಿಣಿ ಬಂದ್ಲು. ಅವಳಿಗೆ ಇವನನ್ನು ನೋಡಿ ಒಂಥರ ಒಳಗೊಳಗೆ ಪುತ್ರ ವಾತ್ಸಲ್ಯ ಅಂತೀವಲ್ಲ ಆ ಥರ ಬಂತು. ಅಂದರೆ ಮಗನ ಮೇಲೆ ಬರೋ ಪ್ರೀತಿ ಥರ ಇವನು ನನ್ನ ಮಗ ಇರ್ಬೋದಾ ಅಂತ ಅನಿಸ್ತಾ ಇತ್ತು ಅವಳಿಗೆ. ನನ್ನ ಮಗ ಬದುಕಿದ್ರೆ ಹೀಗೆ ಇರ್ತಿದ್ನಲ್ಲ ಅಂತ ಅನಿಸ್ತಾ ಇತ್ತು ಅವಳಿಗೆ. ಅಷ್ಟೊತ್ತು ಕೃಷ್ಣನೂ ಬಂದ. ಕೃಷ್ಣನ್ಗೆ ಎಲ್ಲ ಗೊತ್ತಿತ್ತು, ಆದರೂ ಸುಮ್ಮನೆ ನಾಟಕ ನೋಡ್ಕೊಂಡು ನಿಂತಿದ್ದ, ಏನಾಗುತ್ತೆ ನೋಡೋಣ ಅಂತ. ಅಷ್ಟೊತ್ತಿಗೆ ಈ ನಾರದರು ಬಂದರು, ದೇವರ್ಷಿ ನಾರದರು ಬಂದರು. ಬಂದವರೇ ಎಲ್ಲ ಕತೆ ಹೇಳಿದ್ರು. ಇವನೇ ನಿಮ್ಮ ಮಗ ಪ್ರದ್ಯುಮ್ನ, ಇವನು ಹಿಂದೆ ಕಾಮ ಆಗಿದ್ದ, ಕಾಮದೇವ, ಇವಾಗ ಈ ಥರ ಪ್ರದ್ಯುಮ್ನ ಹುಟ್ಟಿದ್ದಾನೆ. ಇವಳು ಬೇರೆ ಯಾರೂ ಅಲ್ಲ, ರತಿದೇವಿ, ಮಾಯಾವತಿ ಆಗಿದ್ದಾಳೆ ಈಗ. ಹಾಗಾಗಿ ಇವರಿಬ್ಬರನ್ನ ಸ್ವೀಕರಿಸಿ ಅಂತ ಹೇಳಿ ನಾರದರು ಹೊರಟರು. ಆಮೇಲೆ ಇಬ್ಬರು ಗ್ರ್ಯಾಂಡಾಗಿ ಮದುವೆ ಆಗಿ ದ್ವಾರಕೆನಲ್ಲಿ ಇದ್ರು. ಸೊ ಇದು ಪ್ರದ್ಯುಮ್ನ ಒಂದು ಕಥೆ. ಇನ್ನೊಂದು ಚಿಕ್ಕ ಕಥೆ ಹೇಳ್ತೀನಿ ಈಗ. ಏನು ಅಂದರೆ, ಈ ಪ್ರದ್ಯುಮ್ನ ಮಾಯಾವತಿ ಅಲ್ಲದೇನೆ ರುಕ್ಮವತಿ ಅನ್ನೋಳನ್ನು ಮದುವೆ ಆಗಿದ್ದ. ಈ ರುಕ್ಮವತಿ ಯಾರು ಅಂದರೆ ರುಕ್ಮಿಯ ಮಗಳು. ನಿನ್ನೆ ನೋಡಿದ್ವಲ್ಲ, ರುಕ್ಮಿಣಿ ಅಣ್ಣ. ಅವನು ಈ ಕೃಷ್ಣನನ್ನ ಕೊಲ್ಲೋವರೆಗೂ ನಾನು ವಿದರ್ಭಕ್ಕೆ ಹೋಗಲ್ಲ ಅಂತ ಅಲ್ಲೇ ಭೋಜಕಟ ಅಂತ ಒಂದು ಮಾಡಿಕೊಂಡು ಜಾಗ, ಆ ಜಾಗದಲ್ಲಿ ಇರ್ತಾ ಇದ್ದ ಅವನು ರುಕ್ಮಿ. ಅವನಿಗೆ ರುಕ್ಮವತಿ ಅಂತ ಮಗಳಿದ್ಲು. ಅವಳಿಗೆ ಒಂದು ಸ್ವಯಂವರ ಏರ್ಪಡಿಸಿದ ರುಕ್ಮಿ. ಆ ಸ್ವಯಂವರದಲ್ಲಿ ಇವಳು ಪ್ರದ್ಯುಮ್ನನಿಗೆ ಮಾಲೆ ಹಾಕಿದ್ಲು. ಪ್ರದ್ಯುಮ್ನನು ಬಂದಿದ್ದ ಆ ಸ್ವಯಂವರಕ್ಕೆ. ರುಕ್ಮಿಗೆ ಇಷ್ಟ ಆಗಲಿಲ್ಲ, ಯಾಕೆಂದ್ರೆ ಅವನು ಕೃಷ್ಣನ ಮಗ ಪ್ರದ್ಯುಮ್ನ, ಕೃಷ್ಣ ವೈರಿ ಇವನಿಗೆ. ಆದರೂ ತಂಗಿ ರುಕ್ಮಿಣಿಗೋಸ್ಕರ ಸುಮ್ಮನಾದ, ಆಯ್ತು ಮದುವೆ ಮಾಡ್ಕೊಳ್ಳಿ ಬಿಡು ಅಂತ. ಅವರಿಬ್ಬರಿಗೆ ಒಬ್ಬ ಮಗ ಹುಟ್ಟಿದ, ಅವನೇ ಅನಿರುದ್ಧ ಅಂತ. ಈ ಅನಿರುದ್ಧನ ಕಥೆನ ನಾಳೆ ನೋಡೋಣ. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ನೋಡೋಣ, ಇನ್ನೊಂದು ಚಿಕ್ಕ ಕಥೆ. ಏನಪ್ಪ ಅಂದರೆ, ಈ ರುಕ್ಮಿಗೆ ಒಬ್ಳು ಮೊಮ್ಮಗಳು ಇದ್ಲು, ಅಂದರೆ ಮಗನ ಮಗಳು. ಅವಳ ಹೆಸರು ರೋಚನ ಅಂತ. ಅವಳನ್ನ ಇವನು ಅನಿರುದ್ಧನ್ ಮದುವೆ ಮಾಡಿಕೊಟ್ಟ. ಮತ್ತೆ ತಂಗಿ ರುಕ್ಮಿಣಿಗೋಸ್ಕರ ಅನಿರುದ್ಧನ್ಗೆ ಮದುವೆ ಮಾಡಿಕೊಟ್ಟ. ಸಂಬಂಧ ಮತ್ತೆ ಬೆಳೀತು. ಆ ಮದುವೆ ಟೈಮಲ್ಲಿ ಏನಾಯ್ತಪ್ಪ ಅಂದರೆ, ಅನಿರುದ್ಧ ಮತ್ತು ರೋಚನ ಇವ್ರ ಮದುವೆ ಟೈಮಲ್ಲಿ ಎಷ್ಟೋ ರಾಜರೆಲ್ಲ ಬಂದಿದ್ರು. ಮತ್ತೆ ಕೃಷ್ಣ, ಬಲರಾಮ ಎಲ್ಲರೂ ಹೋಗಿದ್ರು ಅಲ್ಲಿಗೆ. ಆ ರಾಜರಲ್ಲಿ ಒಬ್ಬ ಕಳಿಂಗ ರಾಜ ಅಂತ ಒಬ್ಬ ಇದ್ದ. ಅವನು ಮತ್ತೆ ಇನ್ ಕೆಲವು ರಾಜರು ಈ ರುಕ್ಮಿಗೆ ಒಂದು ಪ್ರಚೋದನೆ ಮಾಡಿದ್ರು. ಅಂದರೆ ಒಂದು ಹೇಳ್ತಾ ಹೋದ್ರು, ಏನು ಅಂದರೆ, ನೀನು ಬಲರಾಮನ ಜೊತೆ ಪಗಡೆ ಆಡು, ಚೆನ್ನಾಗಿರುತ್ತೆ, ನಾವೆಲ್ಲ ನೋಡಿ ಎಂಜಾಯ್ ಮಾಡ್ತೀವಿ ಅಂತ. ಅಂದರೆ ಒಂದು ಪುಸ್ಲಾಯಿಸಿದ್ರು, ಪಗಡೆ ಆಡು ಅಂತ. ಅದಕ್ಕೆ ಪ್ರಚೋದನೆ ಅಂತೀವಿ. ಸೊ ಪ್ರಚೋದನೆ ಮಾಡ್ತಾ ಹೋದ್ರು. ಅವಾಗ ರುಕ್ಮಿ ಬಲರಾಮನ ಕರೆದ, ಏನಯ್ಯ ಪಗಡೆ ಆಡ್ತೀಯ ನನ್ನ ಜೊತೆ ಅಂತ. ಬಲರಾಮನ್ಗೆ ಪಗಡೆ ಆಟ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ, ಆದರೆ ಆಡಕ್ಕೆ ಇಷ್ಟ ಇತ್ತು ಅವನಿಗೆ. ಸರಿ ಆಯಿತು ಅಂತ ಒಪ್ಕೊಂಡ ಬಲರಾಮ. ಸರಿ ಇಬ್ರು ಕೂತ್ಕೊಂಡ್ರು ಪಗಡೆ ಆಡೋಕ್ಕೆ. ಮೊದಲು ಬಲರಾಮ ಏನು ಮಾಡ್ದ, ಒಂದು 100 ಚಿನ್ನದ ವರಹಗಳನ್ನ ಇಟ್ಟ. ಅಂದರೆ ಚಿನ್ನದ ನಾಣ್ಯಗಳು, 100 ನಾಣ್ಯಗಳು, ಪಣ ಅಂತ ಹೇಳ್ತೀವಿ, ಪಣ ಇಡಬೇಕು. ಅಂದರೆ ಯಾರು ಗೆಲ್ತಾರೋ ಅವ್ರಿಗೆ ಹೋಗುತ್ತದು. ರುಕ್ಮಿ ಗೆದ್ಬಿಟ್ಟ ಪಗಡೆ ಆಟದಲ್ಲಿ ಮೊದಲನೇ ಸರಿ. ಆಮೇಲೆ ಏನು ಮಾಡ್ದ ಬಲರಾಮ, 1000
ನಾಣ್ಯಗಳನ್ನು ಇಟ್ಟ, 1000 ಚಿನ್ನದ ನಾಣ್ಯ. ಅದರಲ್ಲೂ ರುಕ್ಮಿನೇ ಗೆದ್ದ, ಎರಡನೇ ಸರಿನೂ ರುಕ್ಮಿನೇ ಗೆದ್ದ. ಸರಿ, ಆಮೇಲೆ ಏನಾಯ್ತು, ಬಲರಾಮ ಏನ್ ಮಾಡ್ದ, 10,000 ಚಿನ್ನದ ನಾಣ್ಯ ಇಟ್ಟ. ಅವಾಗ್ಲೂ ರುಕ್ಮಿನೇ ಗೆದ್ಬಿಟ್ಟ. 3 ಸರಿ ರುಕ್ಮಿ ಗೆದ್ದ. ಅರೆ ಗೆದ್ದಾಗೆಲ್ಲ ನಗ್ತಾ ಇದ್ದ ಚೆನ್ನಾಗಿ. ಈ ಕಳಿಂಗ ರಾಜನು ಹಲ್ಲಲ್ಲಿ ಬಿಟ್ಕೊಂಡು ನಗ್ತಾ ಇದ್ದ ಚೆನ್ನಾಗಿ. ಬಲರಾಮನ ನೋಡ್ಕೊಂಡು ಅವಮಾನ ಮಾಡ್ಕೊಂಡು ನಗ್ತಾ ಇದ್ರು. ಬೇರೆ ರಾಜರು ಎಲ್ಲ ನಗ್ತಾ ಇದ್ರು. 4ನೇ ಸರಿ ಏನ್ ಮಾಡ್ದ, ರುಕ್ಮಿ ಸರಿ ಇಟ್ಟ. 1,00,000 ಚಿನ್ನದ ನಾಣ್ಯಗಳು ಇಟ್ಟ. ಆದ್ರೆ ಏನಾಗೋಯ್ತು ಅಂದ್ರೆ ಬಲರಾಮ ಗೆದ್ಬಿಟ್ಟ ಈ ಸರಿ. ಆದ್ರೆ ರುಕ್ಮಿ ಒಪ್ಕೊಳ್ಳಿಲ್ಲ. ಇಲ್ಲ, ನಾನೇ ಗೆದ್ದೆ ಅಂತ ಗಲಾಟೆ ಮಾಡ್ತಿದ್ದ. ಅವಾಗ ಬಲರಾಮಗೆ ವಿಪರೀತ ಕೋಪ ಬಂತು. ಆದ್ರೂ ಸುಮ್ಮನೆ ಇದ್ದ. ಮತ್ತೆ ಇನ್ನೊಂದ್ಸರಿ ಆಡಿದ್ರು, 5ನೇ ಸರಿ. ಈ ಸರಿ ಬಲರಾಮ ಏನ್ ಮಾಡ್ದ, ಸುಮಾರು 10 ಕೋಟಿ ಚಿನ್ನದ ನಾಣ್ಯ ಇಟ್ಬಿಟ್ಟ. ಹಣ ತುಂಬಾ ಹೈ ಅಮೌಂಟ್ ಇಟ್ಬಿಟ್ಟ, 10 ಕೋಟಿ. ಆದ್ರೆ ಏನಾಯ್ತು ಅಂದ್ರೆ ತಿರ್ಗಾ ಬಲರಾಮನೇ ಗೆದ್ಬಿಟ್ಟ ಈ ಸರಿ ಕೂಡ. ಆದ್ರೆ ರುಕ್ಮಿ ಒಪ್ಕೊಳ್ಳಿಲ್ಲ. ನಾನೇ ಗೆದ್ದೆ ಅಂತ ಗಲಾಟೆ ಮಾಡ್ತಿದ್ದ. ಅವಾಗ ಏನಾಯ್ತು ಅಂದ್ರೆ ಆಕಾಶವಾಣಿ ಬಂತು. ಅಶರೀರವಾಣಿ ಅಥವಾ ಆಕಾಶವಾಣಿ ಅಂತ ಕರಿತೀವಿ. ಅಂದ್ರೆ ಶರೀರ ಇರಲ್ಲ, ಅಶರೀರವಾಣಿ. ಆಕಾಶದಲ್ಲಿ ಬರೀ ಶಬ್ದ ಬರೋದು. ಅವಾಗಲೇ ಹೇಳಿದ್ನಲ್ಲ ಆ ಥರ. ಆ ಶಬ್ದ ಹೇಳಿತು, ಇಲ್ಲ ಬಲರಾಮನೇ ಗೆದ್ದಿದ್ದು ಅಂತ ಅದು ಘೋಷಿಸ್ತು. ಆದ್ರೂ ರುಕ್ಮಿ ಒಪ್ಕೊಳ್ಳಿಲ್ಲ. ಇಲ್ಲ, ನಾನೇ ಅಂತ ಕೂಕೊಳ್ತಾ ಇದ್ದ. ಅಷ್ಟೇ ಸಾಲದು ಅಂತ ಬಲರಾಮಂಗೆ ಅವಮಾನನೂ ಮಾಡ್ದ. ಬಲರಾಮ, ನೀವೆಲ್ಲ ಬರೀ ಗೊಲ್ರು, ದನ ಕಾಯಿಸ್ಕೊಂಡಿರಕ್ ಲಾಯಕ್ ನೀವು ಅಷ್ಟೇ. ಈ ಪಗಡೆ ಆಟದಂತ ಆಟಗಳೆಲ್ಲ ನಿಮ್ಗೆಲ್ಲ ಬರುತ್ತೆ. ಇದೆಲ್ಲ ರಾಜರಾಟ, ನಿಮ್ಗೆ ಇದೆಲ್ಲ ಏನು ಬರಲ್ಲ. ಇದ್ರ ಜೊತೆಗೆ ಯುದ್ಧನೂ ಬರಲ್ಲ ನಿಮ್ಗೆ. ನಾವು ನೋಡು, ಆಟನೂ ಆಡ್ತೀವಿ, ಯುದ್ಧನೂ ಮಾಡ್ತೀವಿ. ನೀವು ಬರೀ ದನ ಮೇಯ್ಸಕ್ ಲಾಯಕ್ ಅಷ್ಟೇ ಅಂತ ಅವಮಾನ ಮಾಡ್ಬಿಟ್ಟ. ಅದನ್ನ ಕೇಳಿದವನೇ ಬಲರಾಮಂಗೆ ವಿಪರೀತ ಕೋಪ ಬಂದ್ಬಿಡ್ತು. ಕೋಪದಿಂದ ಉರಿತಾ ಅವನು ಒಂದು ಪರಿಘಾಯುಧ ಅಂತ ಹೇಳ್ತೀನಿ, ಅಂದ್ರೆ ಒಂಥರ ಮುಳ್ಳಾಗಿರೋ ಗದೆ ಅದು. ಅದನ್ನ ತಗೊಂಡವನೇ ರುಕ್ಮಿ ತಲೆ ಚೆಚ್ಚಿಬಿಟ್ಟ. ಹಾಗೆ ಅಷ್ಟೇ, ಒಂದೇ ನಿಮಿಷದಲ್ಲಿ ರುಕ್ಮಿ ಸತ್ತೇ ಹೋದ ಅಲ್ಲಿ. ಆಮೇಲೆ ಈ ಕಳಿಂಗ ರಾಜ ಹಲ್ಲಲ್ಲಿ ಬಿಟ್ಕೊಂಡು ನಗ್ತಾ ಇದ್ನಲ್ಲ, ತಕ್ಷಣ ಅವನ ಮುಖಕ್ಕೆ ಹೊಡೆದವನೇ ಅವನ ಹಲ್ಲುಗಳನ್ನೆಲ್ಲ ಲಟ ಅಂತ ಮುರಿದಾಕ್ಸ್ಬಿಟ್ಟ ಬಲರಾಮ. ಆಮೇಲೆ ಇನ್ ಕೆಲವು ರಾಜರನ್ನ ಚೆನ್ನಾಗಿ ಚೆಚ್ಚದ. ಕೆಲವ್ರ ಕೈ ಮುರಿತು, ಕೆಲವ್ರ ಕಾಲು ಮುರಿತು, ಕೆಲವ್ರ ಪ್ರಾಣ ಹೋಯ್ತು. ಇನ್ ಮಿಕ್ಕದವ್ರು ಕೆಲವು ರಾಜರೆಲ್ಲ ಓಡೋಗ್ಬಿಟ್ರು. ಒಟ್ಟಿನಲ್ಲಿ ಪಾಪ ಮದುವೆ ಮನೆ ಒಂಥರ ಸ್ಮಶಾನದ ಮನೆ ತರ ಆಗೋಯ್ತು. ಆವಾಗ ಕೃಷ್ಣ ಏನು ಹೇಳಲಿಲ್ಲ. ಒಂಥರ ಹಂಗೆ ಬೇಜಾರಾಯ್ತು. ಆದ್ರೆ ಸುಮ್ಮನೆ ಇದ್ಬಿಟ್ಟ. ಯಾಕೆ ಅಂದ್ರೆ ಈಗ ಬಲರಾಮನ್ನ ಸರಿ ಅಂತ ಹೇಳಿದ್ರೆ ರುಕ್ಮಿಣಿಗೆ ಬೇಜಾರಾಗುತ್ತೆ. ಯಾಕೆಂದ್ರೆ ಅವಳ ಅಣ್ಣ ತಾನೇ ಸತ್ತಿದ್ದು ರುಕ್ಮಿ. ಹಾಗಾಗಿ ಬಲರಾಮನ್ ಕಡೆ ಅವನಿಗೆ ಹೇಳಕ್ಕಾಗಲ್ಲ. ಇನ್ನು ರುಕ್ಮಿ ಸರಿ ಅಂತ ಏನಾರು ಹೇಳಕ್ ಹೋದ್ರೆ ಬಲರಾಮನ್ ಬೇಜಾರಾಗುತ್ತೆ, ಅವನ ಅಣ್ಣ ಕೃಷ್ಣಂಗೆ. ಹೀಗೆ ಈ ಎರಡು ಹೇಳಕ್ಕೂ ಕಷ್ಟ ಅವನಿಗೆ ಕೃಷ್ಣಂಗೆ. ಹಾಗಾಗಿ ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಬಲರಾಮಂಗೆ ಸಮಾಧಾನ ಮಾಡಿ ನಡಿ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಎಲ್ಲರೂ ದ್ವಾರಕೆಗೆ ವಾಪಸ್ ಹೋಗ್ಬಿಟ್ರು. ಸೊ ಹೀಗೆ ಒಂದು ಸ್ವಲ್ಪ ಕೋಪ ಮಾಡ್ಕೊಂಡಾಗ ಹೀಗೆಲ್ಲ ಆಗುತ್ತೆ. ಜೊತೆಗೆ ಅವರು ಕೂಡ ಅವಮಾನ ಮಾಡಿದಾಗ ಹೀಗಾಗುತ್ತೆ. ಮೂರ್ಖರ ಜೊತೆ ಕೋಪ ಮಾಡ್ಕೊಳ್ಳೋದು ಒಂದೊಂದ್ಸರಿ ತಪ್ಪಾಗುತ್ತೆ. ಆದರೆ ಬಲರಾಮ ಈ ಥರ ಕೋಪ ಮಾಡ್ಕೊಂಡಾಗ ಏನಾಯಿತು, ಹಿಂಗೆಲ್ಲ ಆಯಿತು. ಒಟ್ಟಿನಲ್ಲಿ ಇದೊಂದು ಕಥೆ. ಹೀಗೆ ಇವತ್ತು ನಾವು ಕೃಷ್ಣನ ವಿವಾಹಗಳು, ಮತ್ತೆ ಪ್ರದ್ಯುಮ್ನನ ಕಥೆ, ಮತ್ತೆ ಅನಿರುದ್ಧನ ವಿವಾಹದ ಕಥೆ. ಅನಿರುದ್ಧನ್ಗೆ ಇನ್ನೊಬ್ಳು ಪತ್ನಿ ಇದ್ಲು, ಅವಳೇ ಉಷೆ ಅಂತ. ಅದು ಹೇಗೆ ಅಂತ ನಾಳೆ ನೋಡೋಣ, ಆಯ್ತಾ? ಸರಿ, ಇವತ್ತು ಮುಗಿಸೋಣ ಕಥೆ. ಹಾಗಾದ್ರೆ ಸುಮಾರು ಕಥೆ ಬಂತು ಇವತ್ತು, ಎಷ್ಟೋ ವಿಷಯಗಳು ಬಂತು. ತುಂಬಾ ಎಂಜಾಯ್ ಮಾಡಿದ್ರು. ಹಾ ಅದು ನನ್ನ ಮಗನ ಹೆಸರು ಪ್ರದ್ಯುಮ್ನ. ಹಾ ಅವ್ನು ಇನ್ನೂ ತುಂಬಾ ಎಂಜಾಯ್ ಮಾಡಿದ್ದಾರೆ. ಓಕೆ, ಸರಿ. ಏನಾದ್ರು ಕ್ವಶನ್ಸ್ ಇದೆಯಾ? ಒಂದು ಡಾಕ್ಟ್ರೆ, ಹಾ ಅದು ಲಕ್ಷ್ಮಣ ಅಂತ ಹೇಳಿದ್ರಲ್ವಾ, ಹಾ ಇದ್ರದ್ದು ಕೃಷ್ಣನ ಅಷ್ಟಮಹಿಷಿರ ಇದ್ರಲ್ಲಿ ಹಾ ಅದು ಒಂದು ಲಕ್ಷಣೆ ಅಂತಲೂ ಇದೆ. ಎಲ್ಲೋ ಈ ಗಮಕದಲ್ಲಿ ಓದಿದ್ ಲಕ್ಷಣನ ಲಕ್ಷ್ಮಣ. ಅದು ಏನು ಅಂದ್ರೆ ದುರ್ಯೋಧನನ್ಗೂ ಆತರ ಮಕ್ಕಳಿದ್ರು, ಲಕ್ಷಣ ಕುಮಾರ ಮತ್ತೆ ಲಕ್ಷಣ ಅಂತ. ಕೊನೆ ಅಲ್ಲಿ ಬರ್ತಾರೆ ಲಕ್ಷಣ ಅಂತ. ಈ ಕೃಷ್ಣನ ಪತ್ನಿ ಲಕ್ಷ್ಮಣನೇ ಆಕ್ಚುಲಿ. ಲಕ್ಷ್ಮಣೇನೆ. ಹಾ, ನಾನು ನೋಡಿದೆ, ಅದು ಲಕ್ಷ್ಮಣನೇ ಅಂತಿದ್ದಾರೆ. ದುರ್ಯೋಧನನ್ಗೆ ಲಕ್ಷಣ ಕುಮಾರ ಮತ್ತೆ ಲಕ್ಷಣ ಇರ್ಬೇಕು. ಅವಾಗ ಅವರಿಬ್ರು ದುರ್ಯೋಧನನ ಮಕ್ಕಳು. ಅಂದ್ರೆ ಒಂದು ಶ್ಲೋಕ ಇದೆ ಅದು, ಹಾ ರುಕ್ಮಿಣಿ ಸತ್ಯಭಾಮಾಚ ಕಾಳಿಂದಿ ಲಕ್ಷಣ ತಥಾ ಹಾ 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 ಭದ್ರ ನೀಲ ಜಾಂಬವತಿ ಮಿತ್ರವಿಂದ ಸೂಪಿನಃ ಅಂತ. ಇದ್ರ ಮೇಲೆ ನಾನು ಓಕೆ, ಹಾಗಾದ್ರೆ ಸಾಧ್ಯತೆ ಇರ್ಬೋದು, ಎರಡೂ ಇರ್ಬೋದು ಹೆಸರುಗಳು. ಯಾವ್ದು ಗೊತ್ತಿಲ್ಲ ನನ್ಗೆ. ಹಾ ಹಾ ಎಲ್ಲಿ ಯಾವ್ದೋ ಒಂದು ಇದ್ರದ್ದು ದಿನ ಹೇಳ್ಕೊಳ್ಳೋ ಒಂದು 108 ಶ್ಲೋಕಗಳು ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ, ಅದ್ರಲ್ಲಿ ಇತ್ತು. ಅದು ಸರಿನೋ ತಪ್ಪೋ ಅಂತಲೂ ನಾನು ನೋಡಕ್ ಹೋಗಿಲ್ಲ. ನೋಡೋಣ ತಾಳಿ, ಇನ್ನೊಂದ್ಸರಿ ನೋಡ್ತೀನಿ. ನಾನು ನೋಡ್ದಂಗೆ ಲಕ್ಷ್ಮಣ ಅಂತಾನೆ ಇದೆ ಅದು. ಆದ್ರೆ ಇದು ಸಾಧ್ಯತೆ ಇರ್ಬೋದು, ಬೇರೆ ಕಡೆಗಳೆಲ್ಲ ಹಂಗೂ ಕೊಟ್ಟಿರ್ಬೋದು. ಕೃಷ್ಣಸ್ಯ ಆಮೇಲೆ ಇನ್ ಕೆಲವು ಪತ್ನಿಯರ ಹೆಸರು ಬರುತ್ತೆ. ನೀವು ನೀಲಾ ಅಂತ ಹೇಳಿದ್ರಿ, ಹಾಗೆ ಶೈಬ್ಯ ಅಂತಾನೂ ಬರುತ್ತೆ ಹರಿವಂಶದಲ್ಲಿ. ಹಾಗೂ ಬರುತ್ತೆ ಕೆಲವು ಬೇರೆ ಕೆಲವು ಕಥೆಗಳು ಬರುತ್ತೆ.
ಓಕೆ, ಮುಖ್ಯವಾಗಿ ಭಾಗವತ್ ಇದು ಹೇಳಿದ್ರಲ್ಲ ಅವಳೇ ನೀಲನ. ಅದು ನೋಡ್ಬೇಕು ಸ್ವಲ್ಪ. ಭಾಗವತದ ಪ್ರಕಾರ ಈ ಅಷ್ಟಮಹಿಷಿಯರ ಕಥೆಗಳು ಪ್ರಸಿದ್ಧವಾಗಿದೆ. ಶೈಬ್ಯ ಅನ್ನೋರ ಕಥೆ ಹರಿವಂಶದಲ್ಲಿ ಬರುತ್ತೆ, ಅಷ್ಟು ಪ್ರಸಿದ್ಧವಾಗಿಲ್ಲ ಅದು. ಹಾಗೆ ನೀಲ ಎಲ್ಲಿ ಬರುತ್ತೋ ನಾನು ನೋಡ್ಬೇಕು ಸ್ವಲ್ಪ. ಅದೇ ನನಗೂ ಗೊತ್ತಿಲ್ಲ ಅದು. ಈ ಒಂದು ಅಷ್ಟೋತ್ತರದ ಬುಕ್ಕಲ್ಲಿ ಸುಮ್ಮನೆ ಒಂದಷ್ಟು ಇದು ಶ್ಲೋಕಗಳು ಕೊಟ್ಟಿದ್ದಾರೆ. ಅದರಲ್ಲಿ ಇದು ಬರುತ್ತೆ, ರುಕ್ಮಿಣಿ ಸತ್ಯಭಾಮ ಚ ಕಾಳಿಂದಿ ದಕ್ಷಿಣ ತಥ ಭದ್ರ ನೀಲ ಜಾಂಬವತಿ. ಆಯ್ತು, ನೋಡೋಣ. ಅದು ನೋಡ್ಬಿಟ್ಟು ಸರಿ ಸರಿ ನೋಡ. ಓಕೆ. ಸರಿ, ಬಹಳ ಚೆನ್ನಾಗಿತ್ತು. ಹಾಂ ಹಾಂ, ಸರಿ. ಥ್ಯಾಂಕ್ ಯು. ಆಯ್ತು. ಸುಹಾಸ್ ಹಾಂ ಸುಹಾಸ್ ಅವ್ರೆ, ಹಾಂ ಇದು ಕೃಷ್ಣನ ಹೆಂಡತಿ ಹೆಸರು ಲಕ್ಷಣ ಅಂತ ಹೇಳ್ತಾರೆ ಅಂತ ಇದೆ. ಏನು ಕೊಟ್ಟು ಯಾವ್ದ್ರಲ್ಲಿ ನೋಡಿದ್ರಿ ಈಗ? ಬೆಳಿಗ್ಗೆ ನೀವು ಸ್ವಲ್ಪ ತಡವಾಗಿ ಸೇರಿದ್ರಿ. ಹಾಂ ಪುರಾಣ ಭಾರತ ಹಾಂ, ಪುರಾಣ ಭಾರತ ಕೋಶ. ಹೌದು, ಏನು ಕೊಟ್ಟಿದ್ದಾರೆ? ನಾರಾಯಣ ಯಜ್ಞ ಉಡುಪರಲ್ಲಿ ಹಾಂ ಅದ್ರೊಳಗೆ ಕೃಷ್ಣನ ಒಬ್ಬಳು ಪತ್ನಿ ಅಂತಾನು ಹಾಕಿ ಲಕ್ಷಣಗೆ. ಹಾಂ. ಹೀಗೆ ಪ್ರಘೋಷ, ಗಾತ್ರವಂತ, ಸಿಂಹಬಲ ಇತ್ಯಾದಿ ಮಕ್ಕಳಿದ್ರು ಅಂತಾನು ಹಾಕಿದ್ದಾರೆ. ಅಲ್ಲ, ನೀವು ಲಕ್ಷಣ ಅಂತ ತೆಗೆದು ನೋಡಿದ್ರ ಅಥವಾ ಲಕ್ಷ್ಮಣ ಅಂತ ತೆಗೆದು ನೋಡಿದ್ರಿ? ಅಂತ ತೆಗೆದು ನೋಡಿದೆ. ಅಲ್ಲ, ಲಕ್ಷಣ. ಲಕ್ಷಣ ಲಕ್ಷ್ಮಣ ಅನ್ನೋ ಕಡೆ ಏನಾದ್ರು ಇದೆಯಾ ನೋಡಿ ಹಾಗೆ. ಒಂಚೂರು ನೋಡ್ತೀನಿ. ಏನ ನಾನು ಭಾಗವತದಲ್ಲಿ ಕಾಯಜ ಅಂದ್ರೆ ಮನ್ಮಥ ಅಲ್ವಾ? ಮನ್ಮಥ. ಹಾಂ, ಮನೋಜ ಅಂತ ಹೇಳ್ತೀವಿ. ಕಾಯಜ ಅಂದರೆ ದೇಹ. ಹಾಂ, ಹೌದು. ಅಂದರೆ ಅದು ಮೊದಲು, ಅಂದರೆ ವಿಷ್ಣುವಿನ ದೇಹದಿಂದ ಹುಟ್ಟಿದ್ದು ಅಂತ ಬರುತ್ತೆ. ಹಾಗಾಗಿ ಕಾಯಜ. ಆಮೇಲೆ ಮನೋಜ ಅಂತ ಆಗುತ್ತೆ, ಮನಸ್ಸಿಂದನೇ ಹುಟ್ಟವನು ಅಂತ. ಅಂದರೆ ನಮ್ಮ ಆಸೆ ಮನಸ್ಸಲ್ಲಿ ಹುಟ್ಟುತ್ತಲ್ಲ, ಹಾಗಾಗಿ ಮನೋಜ, ಮನೋಭವ ಅಂತೆಲ್ಲ ಬರುತ್ತೆ. ಕಾಯಜ ಅದೇ ಮೊದಲು, ಅಂದರೆ ಅವನು ಶಿವನಿಂದ ಸುಡಕ್ಕೆ ಮುಂಚೆ. ಕಾಯಜನ ವೈರಿಕಿ ಪ್ರಾಣ ಕಾಂತ ಬೃಹದೀಶ್ವರಿ ಹಾಂ ಹಾಂ ಅಂತ ಹಾಂ ಬರುತ್ತೆ ಹಾಡಲ್ಲಿ. ಹಾಂ, ಅದಕ್ಕೂ ಕಾಯಜ ಅಂತಂದ್ರೆ ಅದೇ. ಈಗ ಕಾಯಜ ಅಂದ್ರೆ ದೇಹದಿಂದ ಹುಟ್ಟವನಲ್ವಾ. ಕೃಷ್ಣ ಅಥವಾ ವಿಷ್ಣುಗೆ ಮನ್ಮಥನ ತಂದೆ ಅಂತ ಹೇಳ್ತೀವಿ ಅಲ್ವಾ. ಈಗ ಶಂಬರಾರಿ ಪಿತನೆ ಅಂತ ಹೇಳ್ತೀವಿ ಕೃಷ್ಣನಿಗೆ. ಹೌದು. ಆ ಶಂಬರನ ಅರಿ ಇವನು ಪ್ರದ್ಯುಮ್ನ ಅಥವಾ ಕಾಮದೇವ, ಅವನ ತಂದೆ ಕೃಷ್ಣ. ಹಾಗಾಗಿ ಕಾಯಜ ಅಂದ್ರೆ ಮನ್ಮಥ ಅಂತಾನೆ ಆಗುತ್ತೆ. ಮೊದಲು ಕೂಡ ಅವನು ಸೃಷ್ಟಿ ಸಮಯದಲ್ಲಿ ಅವನು ವಿಷ್ಣುವಿಂದ ಹುಟ್ಟಿದ ಅಂತಾನೂ ಬರುತ್ತೆ. ಆದ್ರೆ ಆಮೇಲಿಂದ ಅವನು ಮನೋಜ ಅಂತಾನೂ ಆಗ್ತಾನೆ. ದಗ್ಧನಾಗಿ ಮನಸ್ಸಿನಿಂದಾನೇ ಹುಟ್ಟುತ್ತಾನೆ ಅಂತ. ಜೊತೆಗೆ ಮತ್ತೆ ಕೃಷ್ಣನಿಂದ ಹುಟ್ಟಿದ್ರಿಂದ ತಿರ್ಗಾ ಕಾಯಜ ಅಂತಾನೂ ಕರಿಬಹುದು. ಅದೇ ಸುಮಾರು ಹಾಡುಗಳಲ್ಲೆಲ್ಲ ಅದು ಮನ್ಮಥನ ವೈರಿ ಶಿವ ಅಂತೆಲ್ಲ ಬರುತ್ತೆ. ನಮ್ಗೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ವೈರಿ ಅಂದ್ರೆ ಅದೇ, ಈಗ ಮೂರನೇ ಕಣ್ಣಿಂದ ಸುಟ್ಟನಲ್ಲ, ಅದಕ್ಕೆ ಹೇಳ್ತಾರೆ, ವಿಷಯ ಗೊತ್ತಾಗ್ತಾ ಕಾಯಜನ ವೈರಿಕಿ ಪ್ರಾಣ ಕಾಂತ ಬೃಹದೀಶ್ವರಿ ಕೃಪಾ. ವೈರಿ ಅಂದ್ರೆ ಅದೇ ಮೂರನೇ ಕಣ್ಣಿಂದ ಸುಟ್ಟಿದ್ರಿಂದ ವೈರಿ. ಮದನಾರಿ ಅಂತ ಹೇಳ್ತೀವಲ್ಲ, ಮದನಾರಿ ಅಂದ್ರೆ ಮದನನ ವೈರಿ. ಮದನಾರಿ ಅಂತ ಅಂದ್ರೆ ಶಿವ ಅಂತಾನೆ. ನಮ್ಮ ಆರಾಧಿಸುವೆ ಮದನಾರಿ ಅಂತ ಹಾಡಿದ್ಯಲ್ಲ, ಆ ಹಾಡಲ್ಲಿ ನೀವು ಶಿವನ್ ಪೂಜೆ ಮಾಡ್ತಿರೋದೇ ಕಾಣಿಸುತ್ತೆ ನಿಮ್ಗೆ. ಅಲ್ಲಿ ಅವರು ಒಂದ್ ಸ್ವಲ್ಪ ಟ್ರಿಕ್ ತರ ಮಾಡಿದ್ದಾರೆ. ಮದನಾರಿ ಅಂದ್ರೆ ಒಂಥರ ನಾರಿ ಅಂತಾನು ಕೇಳಿಸುತ್ತೆ, ಮದಿಸಿದ ನಾರಿ ಅನ್ನೋ ತರನು ಬರೋ ಹಾಗೆ ಉಪಾಯವಾಗಿ ಆ ಪದ ಪ್ರಯೋಗ ಮಾಡಿದ್ದಾರೆ. ಮದನ ಪ್ಲಸ್ ಅರಿ ಅಂದ್ರೆ ಶಿವ ಅಂತಾನೂ ಆಗುತ್ತೆ. ಜೊತೆಗೆ ಶಿವನ ವಿಗ್ರಹ ಪೂಜೆ ಮಾಡ್ತಿರೋದು ತೋರಿಸಿದ್ದಾರೆ. ಅವನು ವಿಭೂತಿ ಎಲ್ಲ ಹಚ್ಕೊಂಡು ಪೂಜೆ ಮಾಡ್ತಿರ್ತಾನೆ, ಒಂದು ಸನ್ಯಾಸಿ ವೇಷದಲ್ಲಿ ಅರ್ಜುನ. ಆದ್ರೆ ಕೇಳಕ್ಕೆ ಮದನಾರಿ ಅಂದ್ರೆ ಮದಿಸಿದ ನಾರಿ ಅಂತಾನೂ ಬರುತ್ತೆ, ಹಂಗೂ ಅರ್ಥ ಬರುತ್ತೆ. ಹಾಗಾಗಿ ಮನ್ಮಥನ ವೈರಿ ಅಂದ್ರೆ ಶಿವ ಅಂತಾನೆ. ಮನ್ಮಥನ ತಂದೆ ಅಂದ್ರೆ 16,000 ಜನ ಹೆಂಡ್ತಿರು ಅಂತಂದ್ರಲ್ಲ, ಅದು ಆ ಕೃತಿಯುಗದಲ್ಲಿ ಯಾವ್ದೋ ದೇವ್ರ ನಮ್ದ ಅದು ಕೇಳಿರೋದೆ, ನಾನು ಓದಿರ್ಲಿಲ್ಲ. ಈ ಋಷಿಗಳೆಲ್ಲ ತಪಸ್ ಮಾಡಿ ಕೇಳ್ಕೊಂಡ್ರು ಕೃಷ್ಣನ್ ಜೊತೆನೆ ನಾರಾಯಣನ್ ಜೊತೆ ಹುಟ್ಟಿದ್ರು. ಅದು ನಿಜಾನ? ಹೌದು, ಅದು ದೇವಿ ಭಾಗವತದಲ್ಲಿ ಬರುತ್ತೆ ಕಥೆ. ಅದು ದೇವಿ ಭಾಗವತದಲ್ಲಿ ನರನಾರಾಯಣರು ತಪಸ್ ಮಾಡ್ತಿರ್ತಾರೆ. ಅದೇ ವಿಷ್ಣುವಿನ ಅವತಾರಗಳು ನರನಾರಾಯಣರು ಅಂತ ಇಬ್ರು ಋಷಿಗಳು ಬದರಿಕಾಶ್ರಮದಲ್ಲಿ ತಪಸ್ ಮಾಡ್ತಿರ್ತಾರೆ ಅಂತ ಅವತ್ತು ಹೇಳಿದ್ದೆ ನಾನು ಅಲ್ವಾ. ಅವರಿಬ್ರು ತಪಸ್ ಮಾಡ್ತಿರುವಾಗ ಇಂದ್ರ ತಪ್ಪು ತಿಳ್ಕೊಳ್ತಾನೆ, ಅವರಿಬ್ರು ನನ್ನ ಪದವಿಗೋಸ್ಕರ ತಪಸ್ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಇಂದ್ರ ಏನ್ ಮಾಡ್ತಾನೆ, ಎಷ್ಟೋ ಜನ ಅಪ್ಸರೆಯರನ್ನ ಕಳಿಸ್ತಾನೆ ಅವ್ರ ತಪಸ್ನ ಭಂಗ ಮಾಡಿ ಅಂತ. ಮನ್ಮಥನ್ನು ಜೊತೆ ಕಳಿಸ್ತಾನೆ. ಈ ಅಪ್ಸರೆಯರೆಲ್ಲ ಬಂದು ನೃತ್ಯ ಎಲ್ಲ ಮಾಡ್ತಾರಲ್ಲಿ. ಆದ್ರೆ ಅವರಿಬ್ರು ಏನೇ ಆದ್ರೂ ವಿಚಲಿತರಾಗಲ್ಲ, ಅಂದ್ರೆ ಅವರು ತಪಸ್ನ ಬಿಡೋದಿಲ್ಲ.
ಆಗ ನಾರಾಯಣ ಏನು ಮಾಡ್ತಾನೆ, ನಕ್ಕೊಂಡು ಒಂದು ತೊಡೆ ತಟ್ತಾನೆ ಒಂದ್ಸರಿ. ಆ ತೊಡೆ ತಟ್ಟಿದಾಗ ಒಬ್ಳು ಸುಂದರವಾಗಿರೋ ಅಪ್ಸರೆ ಹುಟ್ಟುತ್ತಾಳೆ ತೊಡೆಯಿಂದ. ಅವಳು ಈ 16,000 ಅಪ್ಸರೆಯರಿಗಿಂತ ತುಂಬಾ ಸುಂದರವಾಗಿರ್ತಾಳೆ. ಅಲ್ಲಿ 16,000 ಅಪ್ಸರೆಯರಿದ್ರು ಅಂತ ಬರುತ್ತೆ, ಆ ತಪಸ್ಸು ಕೆಡ್ಸಕ್ ಬಂದಿರ್ತಾರಲ್ಲ ಅವರು. ಆಗ ಇವನು ನಾರಾಯಣ ಏನ್ ಮಾಡ್ತಾನೆ, ಅವ್ರಿಗೆಲ್ಲ ಇವಳನ್ನ ಕರ್ಕೊಂಡು ಹೋಗಿ ನೀವು ಅಂತ ಹೇಳ್ತಾನೆ ಇಂದ್ರನ ಆಸ್ಥಾನಕ್ಕೆ. ಅವಳೇ ಊರ್ವಶಿ ಆಕ್ಚುಲಿ. ಯಾಕೆಂದ್ರೆ ಈ ಊರು ಅಂದ್ರೆ ತೊಡೆ ಅಂತ, ಊರುವಿಂದ ಹುಟ್ಟಿದ್ರಿಂದ ಊರ್ವಶಿ. ಅವಳು ಎಲ್ಲರನ್ನೂ ನಿವಾಳಿಸುವಂತ ಸೌಂದರ್ಯ ಹೊಂದಿರ್ತಾಳೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ, ಎಲ್ಲಾ ಸೌಂದರ್ಯಕ್ಕೂ ಮೂಲ ಈ ನಾರಾಯಣನೇ, ದೇವರೇ ಮೂಲ ಎಲ್ಲಾ ಸೌಂದರ್ಯಕ್ಕೆ. ಅವನ ಮುಂದೆ ನಾವು ಹೋಗಿ ಹೋಗಿ ತಪಸ್ ಕೆಡ್ಸಕ್ ಪ್ರಯತ್ನ ಪಡ್ತಿದ್ದೇವಲ್ಲ, ನಾವೆಂಥ ಮೂರ್ಖರು ಅಂದ್ಬಿಟ್ಟು ಆ 16,000 ಅಪ್ಸರೆಯರು ಬೇಡ್ಕೊಳ್ತಾರೆ, ನೀನೇ ನಮ್ಮನ್ನೆಲ್ಲ ಮದುವೆ ಆಗು ಅಂತ. ಆಗ ನಾರಾಯಣ, ಈಗ ಆಗಲ್ಲ, ನಾನು ಈ ಅವತಾರದಲ್ಲಿ ಬ್ರಹ್ಮಚರ್ಯಲ್ಲಿ ಇರಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ. ಲೋಕ ಕಲ್ಯಾಣಕ್ಕೋಸ್ಕರ ನಾವಿಬ್ರು ಆ ಜನ್ಮ ಬ್ರಹ್ಮಚಾರಿಗಳಾಗಿ ತಪಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಜನ್ಮದಲ್ಲಾಗಲ್ಲ, ಮುಂದಿನ ಒಂದು ಅವತಾರದಲ್ಲಿ ಕೃಷ್ಣಾವತಾರ ಎತ್ತೀನಿ. ಆಗ ನೀವು 16,000 ರಾಜಪುತ್ರಿಯರಾಗಿ ಹುಟ್ಟಿ ನನ್ನನ್ನು ಮದುವೆ ಆಗ್ತೀರಾ ಅಂತ ವರ ಕೊಡ್ತಾನೆ. ಅದಕ್ಕೋಸ್ಕರನೇ 16,000 ಅಪ್ಸರೆಯರು ರಾಜಪುತ್ರಿಯರಾಗಿ ಕೃಷ್ಣನ ಮದುವೆ ಆಗ್ತಾರೆ ಅಂತ ಬರುತ್ತೆ. ಇದು ದೇವಿ ಭಾಗವತದಲ್ಲಿ ಬರುತ್ತೆ ಕಥೆ ಇದು. ಹಾಗಾದ್ರೆ ಇದಿಲ್ಲ, ಋಷಿಗಳಲ್ಲ ಅವರು. ಅದೇ ಋಷಿಗಳೇ, ನರನಾರಾಯಣರು ಅಂತ ಋಷಿಗಳು, ಇಬ್ರು ಋಷಿಗಳು. ಅಲ್ಲಲ್ಲ, ಈ 14,000 ಜನ ಋಷಿಗಳು. ಓ, ನೀವು ಅದು ಇನ್ನೊಂದು ಕಥೆ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ತಿದ್ರ. ಆ 16,000 ಗೋಪಿಕಾಸ್ತ್ರೀಯರು ಆಕ್ಚುಲಿ, ಆಯ್ತಾ? ಬೇರೆ ಬೇರೆ, ಅವರು ರಾಸಲೀಲೆ ಆಡಿದಂತ ಗೋಪಿಕಾಸ್ತ್ರೀಯರು. ಅಲ್ಲೂ ಕೆಲವರು 16,000 ಅಂತ ಹೇಳ್ತಾರೆ. ಅದು ಏನಪ್ಪ ಕಥೆ ಅದು ಅಂದ್ರೆ, ಇದು ಕೃಷ್ಣೋಪನಿಷತ್ ಅಂತ ಒಂದು ಉಪನಿಷತ್ ಇದೆ. ಆ ಉಪನಿಷತ್ತಲ್ಲಿ ಬರುತ್ತೆ ಈ ಕಥೆ. ಏನು ಅಂದ್ರೆ, ರಾಮ ಒಂದ್ಸರಿ ಕಾಡಿಗೆ ಬಂದಾಗ ದಂಡಕಾರಣ್ಯಕ್ಕೆ, ಅಲ್ಲಿ ಎಷ್ಟೋ ಋಷಿಗಳೆಲ್ಲ ಅವನ ಸುಂದರವಾದ ದೇಹವನ್ನು ನೋಡಿ, ಅವನ ರೂಪವನ್ನು ನೋಡಿ, ನಾವೆಲ್ಲ ನಿನ್ನನ್ನು ಆಲಂಗಿಸ್ಕೋಬೇಕು ಅಂತ ಆಸೆ ಆಗ್ತಿದೆ ಅಂತ ಕೇಳ್ಕೊಳ್ತಾರೆ ಆ ಋಷಿಗಳೆಲ್ಲ. ಆಗ ರಾಮ, ಈಗ ಅದು ಸರಿ ಹೋಗಲ್ಲ, ಮುಂದೆ ನಾನು ಕೃಷ್ಣಾವತಾರ ಎತ್ತಿದಾಗ ನೀವೆಲ್ಲ ಗೋಪಿಕಾ ಸ್ತ್ರೀಯರಾಗಿ ಹುಟ್ಟುತ್ತೀರಾ, ಆಗ ನೀವು ನನ್ನನ್ನು ಆಲಂಗಿಸ್ಕೋಬಹುದು ಅಂತ ಕೃಷ್ಣ ಅವರಿಗೆ ವರ ಕೊಡ್ತಾನೆ. ಅದು ಭಾವಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ, ಸ್ತ್ರೀ ಪುರುಷರ ಪ್ರೇಮ ಅನ್ನೋದು. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಹಂಗೆ ವರ ಕೊಡ್ತಾನೆ. ಆ ಋಷಿಗಳನ್ನೇ ಗೋಪಿಕಾ ಸ್ತ್ರೀಯರಾಗಿ ಹುಟ್ಟುತ್ತಾರೆ ವೃಂದಾವನದಲ್ಲಿ. ಅವರು ರಾಸಲೀಲೆ ಆಡ್ತಾರೆ ಕೃಷ್ಣನ ಜೊತೆ. ಹಾಗಾಗಿ ಅವ್ರು ಎಷ್ಟೋ ತಪಸ್ ಮಾಡಿದಂಥ ಋಷಿಗಳವರೆಲ್ಲ ಗೋಪಿಕಾ ಸ್ತ್ರೀಯರು, ಯಾರು ರಾಸಲೀಲೆ ಆಡ್ತಾರೆ ಅವರು. ಆ ಕಥೆ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅನೇಕ ಋಷಿಗಳು ಅಂದ್ರೆ ಅವರು ಋಷಿಗಳು, ಇವರು ಅಪ್ಸರೆಯರು. ಓಕೆ, ಅದು ಪುರಾಣಗಳಲ್ಲಿ ಕಾಣಿಸಲ್ಲ. ಈ ಕೃಷ್ಣೋಪನಿಷತ್ ಅಂತ ಒಂದು ಉಪನಿಷತ್ ಇದೆ, ಅದರಲ್ಲಿ ನೋಡಿದ್ರೆ ಸಿಗುತ್ತದೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸರಿ, ಓಕೆ.